ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹಸ್ಬೆಂಡ್ಸ್ ಇನ್ ಆ್ಯಕ್ಷನ್ದು ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಯೋಂಗಂಗ್ನ ತೋರಿಸ್ತಾರೆ. ಇಲ್ಲಿ ಅವನು ಡಿಪ್ಸ್ ಹೊಡಿತಿರ್ತಾನೆ. ಆಗ ಟಿವಿಲಿ ಒಂದು ನ್ಯೂಸ್ ನಡೀತಿರುತ್ತೆ. ಪೊಲೀಸರು 2 ವರ್ಷದಿಂದ ಒಂದು ಡ್ರಗ್ ಮಾಫಿಯಾನ ಹುಡುಕ್ತಾ ಇದ್ರು. ಫೈನಲಿ 2 ವರ್ಷದ ನಂತರ ಈಗ ಡ್ರಗ್ ಮಾಫಿಯಾ ಸಿಗಾಕೊಂಡಿದ್ದಾನೆ. ಹೀಗೆ ಇನ್ವೆಸ್ಟಿಗೇಷನ್ ನ ಮಾಡಿ ಸೀಕ್ರೆಟ್ ಆಗಿ ಪೊಲೀಸರ್ನೆಲ್ಲ ಕಳಿಸಿ ಫೈನಲಿ ಅವ್ರ ಫ್ಯಾಕ್ಟ್ರಿಗೆ ರೇಡ್ ಮಾಡಿ ಆ ಡ್ರಗ್ಸ್ ನೆಲ್ಲ ಕಲೆಕ್ಟ್ ಮಾಡಿ ಆ ಮಾಫಿಯಾನ ಅರೆಸ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಿರ್ತಾರೆ. ಯೋಂಗಾಂಗ್ ಏನಿರ್ತಾನೆ ಅವನು ಡಿಪ್ಸ್ ಹೊಡಿತಿರ್ತಾನಲ್ಲ, ಈಗ 2 ಫಿಂಗರ್ ಅಲ್ಲಿ ಹೊಡಿಯೋದು, 3 ಫಿಂಗರ್ ಅಲ್ಲಿ ಹೊಡಿಯೋದು, ಹಂಗೆ ಅವನು ಕಮ್ಮಿ ಮಾಡ್ಕೊಂಡು ಡಿಪ್ಸ್ ಹೊಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ನ್ಯೂಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. 70,000 ಬಾಕ್ಸ್ ಗಳು ನಮ್ಗೆ ಈಗ ಸಿಕ್ಕಿದೆ. ಮತ್ತೆ ಅದ್ರದ್ದು ಎಸ್ಟಿಮೇಟ್ ಅಮೌಂಟ್ 1.2 ಬಿಲಿಯನ್ ವೋನ್ಸ್ ಇರ್ಬೋದು ಅಂತ ಎಸ್ಟಿಮೇಟ್ ಇದೆ. ಮತ್ತೆ ಆ ಡ್ರಗ್ಸ್ ಪ್ಯಾಕೆಟ್ ಮೇಲೆ ಲೋಕಲ್ ಡ್ರಗ್ಸ್ ಸೀಲ್ ಕೂಡ ಇತ್ತು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪೊಲೀಸ್ ನ ತೋರಿಸ್ತಾರೆ. ಇಲ್ಲಿ ಅವನು ಬ್ರಷ್ ಮಾಡ್ತಿರ್ತಾನೆ. ಅವನ್ ಟಿವಿಲೂ ಕೂಡ ಅದೇ ನ್ಯೂಸ್ ಓಡ್ತಿರುತ್ತೆ. ಇಲ್ಲಿ ಆ ಪೊಲೀಸ್ ಸ್ಟೇಷನ್ ನ ಅವ್ನ್ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲಿ ಅವನು ಅಲ್ಲೇ ಉಳ್ಕೊಳ್ಳೋದು, ಊಟ ತಿಂಡಿ ಮತ್ತೆ ಬಟ್ಟೆ ಒಣಗಾಕೋದು ಪ್ರತಿಯೊಂದನ್ನು ಅವನು ಎಲ್ಲ ಅಲ್ಲೇ ಮಾಡ್ಕೋತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅವನು ಒಂದು ತಂತಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರೂಮ್ ಇರುತ್ತಲ್ಲ ಅಲ್ಲಿ ಕಟ್ಬಿಟ್ಟು ಅಲ್ಲಿಗೆ ಅವ್ನ ಬಟ್ಟೆಗಳನ್ನೆಲ್ಲ ಒಣಗಾಕ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅಲ್ಲಿರೋ ಒಂದು ಕಬೋರ್ಡ್ ಅಲ್ಲಿ ಒಂದೆಲ್ಲ ಐಟಮ್ಸ್ ಗಳನ್ನ ಇಟ್ಟಿರ್ತಾನೆ. ಅದ್ರಲ್ಲಿ ಅವನು ಶರ್ಟ್ ನ ತಗೊಂಡು ಹಾಕೋತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಪೊಲೀಸ್ ಸ್ಟೇಷನ್ ಅಲ್ಲಿರೋ ಪೊಲೀಸ್ಗಳು ಕೂಡ ಟಿವಿನ ನೋಡ್ತಿರ್ತಾರೆ. ಆ ನ್ಯೂಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಕ್ರಿಮಿನಲ್ ನ ಹಿಡಿಯೋದಕ್ಕೋಸ್ಕರ ನಿರಪರಾಧಿನ ಅವನು ಹಾಸ್ಟೇಜ್ ಆಗಿ ಇಟ್ಕೊಂಡಿರ್ತಾನೆ. ಈ ಪೊಲೀಸ್ ಅವರು ಅವ್ರ ಮೇಲೆನೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಒಬ್ಬ ಕ್ರಿಮಿನಲ್ ನ ಹಿಡಿಯೋದಕ್ಕೋಸ್ಕರ ಹಾಸ್ಟೇಜ್ ಆಗಿರೋ ಹುಡುಗಿ ಪ್ರಾಣ ಲೆಕ್ಕಕ್ಕಿಲ್ದಂಗೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಅವರು ಯೋಚನೆ ಮಾಡಲ್ಲ, ಆ ನಿರಪರಾಧಿ ಪ್ರಾಣ ಹೋದ್ರೆ ಏನ್ ಮಾಡೋದು ಅಂತ. ಇಲ್ಲಿ ಪೊಲೀಸ್ ಅವ್ರಿಗೆ ಬರೀ ಕ್ರಿಮಿನಲ್ ಮೇಲೆನೆ ಇಂಟ್ರೆಸ್ಟ್ ಇರೋದು. ನಿರಪರಾಧಿ ಸತ್ರೆ ಬಿಟ್ರೆ ಇವ್ರಿಗೇನು ಟೆನ್ಷನ್ ಇಲ್ಲ. ಒಬ್ಬ ಕ್ರಿಮಿನಲ್ ನ ಹಿಡಿಯೋದಕ್ಕೋಸ್ಕರ ನಿರಪರಾಧಿ ಪ್ರಾಣನ ಈ ತರ ಲೆಕ್ಕಿಸ್ದೆ ಇವ್ರು ಈ ತರ ಕೆಲಸ ಮಾಡ್ತಿರೋದು ಸರಿನಾ? ಒಪ್ಕೋತೀವಿ, ಪೊಲೀಸ್ ಅವ್ರ ಕೆಲಸ ಅಪರಾಧಿಗಳನ್ನ ಹಿಡಿಯೋದು ಅಂತ. ಅದೇ ನಿರಪರಾಧಿನ ಕಾಪಾಡೋದು ಕೂಡ ಅವ್ರ ಕೆಲ್ಸನೇ ಅಲ್ವಾ? ಪೊಲೀಸ್ ಅವ್ರಿಗೆ ಅಪರಾಧಿಗಳನ್ನ ಹಿಡಿಯೋದು ಒಂದೇ ಕೆಲಸ ಅಂತ ಅನ್ಕೊಂಡಿದಾರ. ನಿರಪರಾಧಿ ಪ್ರಾಣನ ಕಾಪಾಡೋದು ಕೂಡ ಅವ್ರದೇ ಕೆಲಸ ಅನ್ನೋದು ಅವರು ಮರ್ತೋಗಿದ್ದಾರ. YTN ನ್ಯೂಸ್ ಕಡೆಯಿಂದ ನಾನು ನಿಮ್ಮ ರಿಪೋರ್ಟರ್ ಜೋಹಾರ. ಇದನ್ನೆಲ್ಲ ನೋಡ್ತಿದ್ದಿದ್ ಪೊಲೀಸ್ ಟೀಮ್ ಅಲ್ಲಿ ಒಬ್ಬ ಪೊಲೀಸು ಹೇಳ್ತಿರ್ತಾನೆ, ಎಷ್ಟು ಅವಮಾನ ಮಾಡ್ತಿದ್ದಾರೆ ನೋಡು, ಎಷ್ಟು ನಮ್ಗೆ ಅವಮಾನ ಮಾಡಿ ಕಿಂಡಲ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾನೆ. ಈ ಮಾತಿಗೆ ಮೇನ್ ಪೊಲೀಸ್ ಹೇಳ್ತಿರ್ತಾನೆ, ಅವ್ರು ಈ ತರ ಎಲ್ಲ ಮಾತಾಡಿದ್ರೇನೆ ತಾನೆ ಅವ್ರಿಗೆ ಸಂಬಳ ಕೊಡೋದು. ಅವ್ರ ಚಾನಲ್ ನ ನಡ್ಸೋದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಇಲ್ಲಿ ಅದಕ್ಕೆ ಇರೋ ಪೊಲೀಸ್ ಟೀಮ್ ಏನಿರುತ್ತೆ ಅವರೆಲ್ಲ ಸರಿ ಆಯ್ತು ನಡಿ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಎಲ್ಲ ಅವ್ರವ್ರ ಕೆಲಸ ಮಾಡಕ್ಕೆ ಅವರು ಹೋಗ್ತಿರ್ತಾರೆ. ಈಗ ಇಲ್ಲಿ ಪೊಲೀಸು ನಡ್ಕೊಂಡು ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಅವ್ರ ಜೊತೆಗೆ ಇನ್ನೊಬ್ರು ಪಾರ್ಟ್ನರ್ ಕೂಡ ಇರ್ತಾರೆ. ಇಲ್ಲಿ ಅವರಿಬ್ರು ಹೀಗೆ ನಡ್ಕೊಂಡು ಹೋಗ್ತಿರುವಾಗ ಪೊಲೀಸ್ ಪಾರ್ಟ್ನರ್ ಹೇಳ್ತಿರ್ತಾರೆ, ಮುಂದಕ್ಕೆ ಹೋಗ್ಬೇಡ, ಅಲ್ಲಿ ನೋಡು ಅದೇ ನ್ಯೂಸ್ ರಿಪೋರ್ಟರ್ ಅಲ್ವಾ ಹುಡುಗಿ. ಅವನು ಹಾಗೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಹೋಗಿ ಅವಳಿಗೆ ಕ್ಲಾಸ್ ತಗೊಳ್ಳ ಅಂತ. ಅದಕ್ಕೆ ಪೊಲೀಸ್ ಹೇಳ್ತಿರ್ತಾನೆ, ಬೇಡ ಅವಳ ಕಡೆ ನೋಡೋಕೆ ಹೋಗ್ಬೇಡ, ಅವಳನ್ನ ಹಂಗೆ ಸುಮ್ನೆ ಬಿಟ್ಬಿಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಇವರಿಬ್ರು ಅವ್ರನ್ನೇ ನೋಡ್ತಿದ್ದಾರೆ ಅಂತ ಗೊತ್ತಾಗ ಜೋಹಾರ ಕೂಡ ಅಲ್ಲಿಂದ ಬರ್ತಾ ಹಾಯ್ ಅಂತ ಶೇಕ್ ಹ್ಯಾಂಡ್ ಮಾಡ್ತಿರ್ತಾಳೆ. ಇದನ್ನ ನೋಡಿ ಪೊಲೀಸ್ ಪಕ್ಕದಲ್ಲಿ ಇರ್ತಾರಲ್ಲ ಅವರು ಹೇಳ್ತಿರ್ತಾರೆ, ಅರೆ ನೀನಂತೂ ಬಿಡು ಅಂದೆ, ಅವ್ರು ನೋಡಿದ್ರೆ ಇಲ್ಲೇ ಶೇಕ್ ಹ್ಯಾಂಡ್ ಮಾಡ್ತಾ ಈ ಕಡೆನೆ ಬರ್ತಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕೇಳ್ತಿರ್ತಾನೆ ನನ್ನನ್ನ ಅಂತ. ಅದಕ್ಕೆ ಅವಳು ಇಲ್ಲ ಅಂತ ಹೇಳ್ತಾಳೆ. ಯಾವಾಗ ಅವಳು ಅವನ್ನೆಲ್ಲ ಹುಡ್ಕೊಂಡು ಬಂದಿದ್ದು ಪೊಲೀಸ್ನ ಅಂತ ಗೊತ್ತಾಗುತ್ತೋ ಅವಾಗ ಅವನು ಆ ಕಡೆ ತಿರುಗ್ಬಿಟ್ಟು ಹೇಳ್ತಿದ್ದಾನೆ, ಮೋಸ್ಟ್ಲಿ ನಿಂಗೆ ಬೆಣ್ಣೆ ಹಚ್ಚಕ್ ಬಂದಿರ್ಬೇಕು, ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟು ಆ ಪೊಲೀಸ್ನ ಅಲ್ಲೇ ಬಿಟ್ಟು ಅವನಲ್ಲಿಂದ ಹೊರಟೋಗ್ತಾನೆ. ಅವ್ನು ಹೋಗ್ತಿರೋದನ್ನ ನೋಡಿ ಪೊಲೀಸ್ ಹೇಳ್ತಿರ್ತಾರೆ, ಅರೆ ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ, 1 ನಿಮಿಷ ನಿಂತ್ಕೋ. ಇಲ್ಲಿ ಅವ್ನು ಹೋಗಿದ್ಮೇಲೆ ಜೋಹಾರ ಕೂಡ ಮುಂದಕ್ಕೆ ಬರ್ತಿರ್ತಾಳೆ. ಇದನ್ನ ನೋಡಿ ಪೊಲೀಸ್ ಹೇಳ್ತಿರ್ತಾನೆ, ನಾನು ನಿನ್ ನ್ಯೂಸ್ ನ ನೋಡ್ದೆ ಅಂತ. ಅದಕ್ಕೆ ಜೋಹಾರ ಹೇಳ್ತಿರ್ತಾಳೆ, ಗೊತ್ತು ನಿನ್ಗೆ ಬೇಜಾರಾಗಿದೆ ಅಂತ, ಆದ್ರೆ ಏನ್ ಮಾಡ್ಲಿ ಅದೇ ನನ್ ಕೆಲ್ಸ, ನೀನ್ ಅಟ್ಲೀಸ್ಟ್ ನನ್ನನ್ನ ಅರ್ಥ ಮಾಡ್ಕೋತೀಯ ಅಲ್ವಾ ಅಂತ ಒಂದು ಜ್ಯೂಸ್ ಬಾಟ್ಲನ್ನ ತೆಗೆದು ಕೊಡ್ತಿರ್ತಾಳೆ. ಅದನ್ನ ಕೊಡುವಾಗ ಹೇಳ್ತಿರ್ತಾಳೆ, ಈಗ ಸ್ವಲ್ಪ ನಗು. ಇಲ್ಲಿ ಅದಕ್ಕೆ ಪೊಲೀಸ್ ಕೂಡ ನಗ್ತಾ ಅದನ್ನ ಇಸ್ಕೊಂಡ್ ಕುಡಿತಿರ್ತಾನೆ. ಇಲ್ಲಿ ಆಗ ಜೋಹಾರ ಹೇಳ್ತಿರ್ತಾಳೆ, ನಿನಗೆ ಅನ್ನಿಸ್ತಿರ್ಬೋದು ನಾನು ಜನಗಳನ್ನ ಸ್ವಲ್ಪ ಇನ್ಮೇಲೆ ಎತ್ಕಡ್ತಿದೀನಿ ಅಂತ ಅನ್ನಿಸ್ಬೋದು, ಆದ್ರೆ ಏನ್ ಮಾಡೋದು, TRPಗೋಸ್ಕರ ಜನಗಳ ಇಂಟ್ರೆಸ್ಟ್ ಇದ್ರ ಮೇಲೆ ಇರ್ಬೇಕು ಅನ್ನೋದಕ್ಕೆ ನಾನು ಇದೆಲ್ಲ ಮಾಡ್ಬೇಕಾಗುತ್ತೆ ಅಂತ ಪೊಲೀಸ್ದು ಅದು ಶರ್ಟ್ ಇರುತ್ತಲ್ಲ ಅದನ್ನ ಸರಿ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಇವಾಗ ಏನಾಯ್ತು ಅದನ್ನೆಲ್ಲ ಮರ್ತ್ ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಪೊಲೀಸ್ ಕೂಡ ಆ ಕಡೆ ಈ ಕಡೆ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಇದನ್ನೆಲ್ಲ ನೀನು ಬೇಕು ಅಂತಾನೆ ಮಾಡಿರೋದು ಅಂತ. ಅದಕ್ಕೆ ಜೋಹಾರ ಹೇಳ್ತಿರ್ತಾಳೆ, ಇಲ್ಲ ಇದೆಲ್ಲ ನನ್ ಕೆಲ್ಸದ ಒಂದ್ ಭಾಗ ಅಷ್ಟೇ. ಈ ತರ ಹೇಳ್ಕೊಂಡು ಪೊಲೀಸಿಗೆ ಏನಾದ್ರೂ ಏಟ್ ಆಗಿದ್ಯಾ ಅಂತ ಅವಳ ಶೋಲ್ಡರ್ ಎಲ್ಲ ನೋಡ್ತಿರ್ತಾಳೆ. ಅವಾಗ ಅವನು ಹೇಳ್ತಿರ್ತಾನೆ, ನಿಲ್ಸು ಇದನ್ನ, ನೀನ್ ಈಗ್ಲೂ ನನ್ನನ್ನ ಇಷ್ಟ ಪಡ್ತಿದ್ಯಾ ತಾನೆ, ನನ್ನನ್ನ ಇಷ್ಟ ಪಡ್ಬೇಡ ನೀನು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜೋಹಾರ ಹೇಳ್ತಿರ್ತಾಳೆ, ಏನು ಇಷ್ಟ ಪಡೋದ, ಇಲ್ಲ ಆತರ ಎಲ್ಲ ಏನು ಇಲ್ಲ, ನಾನು ಜಸ್ಟ್ ನಿನ್ ಮೇಲಿರೋ ಕೇರಿಗೆ ಕೇಳ್ತಿದ್ದಷ್ಟೇ, 1 ಸೆಕೆಂಡ್ ಇರೋ. ಹೌದು ನಾನು ಈಗ್ಲೂ ನಿನ್ನನ್ನ ಇಷ್ಟ ಪಡ್ತಾ ಇದ್ದೀನಿ, ಮುಂಚೆಯಿಂದಾನು ಇಷ್ಟ ಪಡ್ತಿದ್ದೀನಿ. ಇಲ್ಲಿ ಇವರಿಬ್ರು ಯಾವ ತರ ರಿಯಾಕ್ಷನ್ ಮಾಡ್ತಿರ್ತಾರೆ ಅಂದ್ರೆ ಹಿಂದೆಯಿಂದ ನೋಡಿದ್ರೆ ಇವರಿಬ್ರು ಕಿಸ್ ಕೊಡ್ತಿದ್ದಾರೆ ಅನ್ನಿಸ್ತಾ ಇರುತ್ತೆ, ಆದ್ರೆ ಇವರಿಬ್ರು ಜಗಳ
ಮಾಡ್ತಿರ್ತಾರೆ. ಇಲ್ಲಿ ಪೊಲೀಸ್ ಹೇಳ್ತಿರ್ತಾನೆ ಬಾಯಿ ಮುಚ್ಚು ಅಂತ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಹೌದು ನಾನು ನಿನ್ನನ್ನು ನೋಡ್ದಾಗಿಂದ ಇಷ್ಟಪಡ್ತಾ ಇದ್ದೀನಿ, ಮುಂಚೆಯಿಂದ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ, ಈಗಲೂ ಇಷ್ಟಪಡ್ತೀನಿ ಅಂತಾರೆಲ್ಲ ಮಾತಾಡ್ತಿರ್ತಾರೆ ಇವರಿಬ್ರು. ಇಲ್ಲಿ ಪೊಲೀಸ್ ಬೈತಿರ್ತಾನೆ, ಸಾಕು ನಿಲ್ಸು, ಎಷ್ಟು ಮಾತಾಡ್ತಾ ಇದೆಯಾ, ಇಲ್ಲಿಗೆ ನಿಲ್ಲಿಸ್ಬಿಡು, ಇದೆಲ್ಲ ಬೇಡ, ಬಾಯಿ ಮುಚ್ಚು ಅಂತ ಬೈತಿರ್ತಾನೆ. ಇಲ್ಲಿ ಅದಕ್ಕೆ ಜೋಹಾರ ಕೂಡ ಹೇಳ್ತಿರ್ತಾಳೆ, ಏನು ಇಷ್ಟಪಡೋದು ತಪ್ಪ, ಈಗ ನೀನು ಹಿಂಗೆ ಮಾಡ್ತಿದ್ಯಾ ಅಂದ್ರೆ ನಿನ್ನ ಮೇಲೆ ನನಗೆ ದ್ವೇಷ ಬರಬೇಕು, ಆ ಥರ ಮಾಡ್ತಾ ಇದೀಯಾ ನೀನು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಇವರಿಬ್ರು ಮಾತನ್ನ ನಿಲ್ಲಿಸಿದಾಗ ಸಡನ್ ಆಗಿ ನೋಡಿದ್ರೆ ಇವರಿಬ್ರು ತುಂಬಾ ಹತ್ರದಲ್ಲಿರ್ತಾರೆ. ಆಮೇಲೆ ಇವರಿಬ್ರು ದೂರ ಆಗ್ತಾ ಪೊಲೀಸ್ ಹೇಳ್ತಿರ್ತಾನೆ, ನೋಡು ನನಗೆ ಈಗ ಲೇಟ್ ಆಗ್ತಿದೆ, ಇನ್ನೊಂದಿನ ಯಾವತ್ತಾದ್ರೂ ಕಾಫಿಗೆ ಸಿಗೋಣ, ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಿರ್ತಾನೆ. ಪೊಲೀಸ್ ಅಲ್ಲಿಂದ ಹೋದ್ಮೇಲೆ ಜೋಹಾರ ಆ ಕಡೆಗೆ ತಿರುಗಿ ನೋಡ್ಕೊಂಡು ಹೇಳ್ತಿರ್ತಾಳೆ, ಏನ್ ಹೇಳ್ದ, ತಿರ್ಗೋ ಕಾಫಿಗೆ ಇನ್ನೊಂದಿನ ಸಿಗ್ತೀನಿ ಅಂತ ಹೇಳಿದ್ನ. ಆಮೇಲೆ ಅವಳು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾಳೆ, ಯಂಗ್ ಜುಂಗ್ ಸಿಕ್, ನಾಳೆ ಮೀಟ್ ಮಾಡೋಣವಾ ಅಂತ. ಇಲ್ಲಿ ಅದಕ್ಕೆ ಅವನು ಆಚೆ ಹೋಗ್ತಾ ಬಾಯಿ ಮಾಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಅವಳು ಕೂಗ್ತಾ ಹೇಳ್ತಿರ್ತಾಳೆ, ಆಮೇಲೆ ನಾನು ಬ್ಯುಸಿ ಆಗ್ಬಿಡ್ತೀನಿ, ನಾಳೆನೆ ಸಿಗೋಣವಾ ಅಂತ ಕೂಗ್ತಿರ್ತಾಳೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಒಂದು ಸ್ಕೂಲ್ನ ತೋರಿಸ್ತಾರೆ. ಈ ಸ್ಕೂಲ್ ಹೆಸರು ಬಂದು ಯಾಂಗ್ ವಾಂಗ್ ಎಲಿಮೆಂಟ್ರಿ ಅಂತ. ಇವತ್ತು ಈ ಸ್ಕೂಲಲ್ಲಿ ಇಂಗ್ಲಿಷ್ದು ಕಾನ್ಸರ್ಟ್ ನಡೀತಿರುತ್ತೆ. ಆ ಈವೆಂಟ್ ನ ಅಟೆಂಡ್ ಮಾಡೋದಕ್ಕೆ ಜುಂಗ್ಸಿಕ್ ಕೂಡ ಬಂದಿರ್ತಾನೆ. ಇಲ್ಲಿ ಅವನು ಬರುವಾಗ್ಲೇ ಡೋರ್ ಹತ್ರ ಯಾರಿಗೋ ಟಕ್ಕರ್ ಹೊಡೆದ್ಬಿಡ್ತಾನೆ. ಅಲ್ಲಿರೋರು ನಿಧಾನಕ್ಕೆ ಬನ್ನಿ ಅಂತ ಹೇಳ್ತಿರ್ತಾರೆ. ಅವರು ಸಾರಿ ಕೇಳ್ಕೊಂಡು ಒಳಗಡೆ ಬರ್ತಾರೆ. ಇಲ್ಲಿ ಅವರು ಅವ್ರ ಜಾಗನ ಹುಡಿಕೊಂಡು ಬರ್ತಿರ್ತಾರೆ. ಆಗ ಒಂದು ಚೇರ್ ಮೇಲೆ ಈ ತರ ಬರ್ದಿರುತ್ತೆ, ಗ್ರೇಡ್ 2 ಕ್ಲಾಸ್ 4 ಫ್ಯಾಮಿಲಿ ಆಫ್ ಯಂಗ್ ಜೂನ್. ಅಲ್ಲಿ ನೋಡಿದ್ರೆ ಆ ಚೇರ್ ಮೇಲೆ ಯಾರೋ ಆಲ್ರೆಡಿ ಕುತ್ಕೊಂಡಿರ್ತಾರೆ. ಜುಂಗ್ಸಿಕ್ ಆ ವ್ಯಕ್ತಿನ ನೋಡ್ಬಿಟ್ಟು ಬೈತಿರ್ತಾನೆ, ಈ ನನ್ ಮಗ ಇಲ್ಲಿಗೂ ಬಂದಿದ್ದಾನೆ. ಅದೇ ಟೈಮಿಗೆ ಒಬ್ರು ಟೀಚರ್ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಯಂಗ್ ಜೂನ್ ಅವ್ರ ಅಪ್ಪ ಅಮ್ಮ ಇಲ್ಲಿ ಇದಾರ ಅಂತ. ಅದಕ್ಕೆ ಜಾಂಗ್ಸುಕ್ ಕೈ ಎತ್ತಿರ್ತಾನೆ. ಆ ಚೇರ್ ಮೇಲೆ ಬೇರೆ ಯಾರು ಅಲ್ಲ, ಡಾಕ್ಟರ್ ಕೂತಿರೋದು. ಇಲ್ಲಿ ಕೇಳಿದ ತಕ್ಷಣ ಇವರಿಬ್ರು ಒಟ್ಟಿಗೆ ನಾನ್ ಇಲ್ಲಿದ್ದೀನಿ ಅಂತ ಇಬ್ರು ಕೈ ಎತ್ತಿರ್ತಾರೆ. ಈ ತರ ಇಬ್ಬಿಬ್ರು ಕೈ ಎತ್ತಿರೋದನ್ನ ನೋಡಿ ಆ ಟೀಚರ್ ಕೂಡ ಫುಲ್ ಶಾಕ್ ಆಗಿ ಇಬ್ರು ಮುಖಾನು ನೋಡ್ತಿರ್ತಾಳೆ. ಆಗ ಡಾಕ್ಟರ್ ಹೇಳ್ತಿರ್ತಾರೆ, ಯಂಗ್ ಜೂನ್ ನನ್ ಮಗಳು. ಅದಕ್ಕೆ ಆ ಟೀಚರ್ ಹೇಳ್ತಿರ್ತಾರೆ, ಹೌದಾ ಸರಿ, ಯಂಗ್ ಜೂನ್ ಬಂದಿದ ತಕ್ಷಣನೇ ಹಿಂದೆ ಇರೋ ವೇಟಿಂಗ್ ರೂಮಿಗೆ ಕಳಿಸ್ಬಿಡಿ ಪ್ಲೀಸ್ ಅಂತ ಕೇಳ್ಕೊತಿರ್ತಾಳೆ. ಆಗ ಡಾಕ್ಟರ್ ಹಾ ಸರಿ ಅಂತ ಹೇಳ್ತಾನೆ. ಇಲ್ಲಿ ಜುಂಗ್ಸಿಕ್ ಮುಂದೆ ಬಂದ್ಬಿಟ್ಟು ಓಯ್ ಅಂತ ಹೇಳ್ತಿರ್ತಾನೆ. ಆಗ ಡಾಕ್ಟರ್ ಹೇಳ್ತಿರ್ತಾನೆ, ನನ್ನ ಹೆಸರು ಓಯ್ ಅಲ್ಲ, ಲಿಮ್ ಮೆನ್ಸುಕ್. ನೀನು ಜುಗ್ಗಾಗು ಇಲ್ಲ ನಾನ್ ಜುಗ್ಗಾಗು ನನ್ಗೇನೋ, ನೀನು ನನ್ ಸೀಟಲ್ಲಿ ಕುತ್ಕೊಂಡಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮೆನ್ಸುಕು ತಿರುಗಿ ನೋಡ್ತಿರ್ತಾನೆ, ಏನ್ ಹೇಳೋದಕ್ ಬರ್ತಿದ್ಯಾ, ಈ ಸೀಟು ನಂದು ಅಂತ. ಅದಕ್ಕೆ ಜುಂಗ್ಸುಕ್ ಹೇಳ್ತಿರ್ತಾನೆ, ಮೂರನೇ ಕ್ಲಾಸ್ ಫೇಲು, ಫಸ್ಟ್ ಹಿಂದೆ ಏನ್ ಬರ್ತಿದೆ ಅನ್ನೋದನ್ನ ನೋಡು, ಯಾಂಗ್ ಜನ ಡ್ಯಾಡಿಯ ಸೀಟ್ ಇದು ಅಂತ, ಇದು ನಂದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೆನ್ಸುಕ್ ಹೇಳ್ತಿರ್ತಾನೆ, ಅವ್ರಪ್ಪ ನಾನು, ಇದು ನನ್ ಸೀಟು, ಅದಕ್ಕೆ ಈ ಸೀಟಲ್ಲಿ ನಾನ್ ಕೂತಿರೋದು. ಇಷ್ಟ ಹೇಳಿದ್ಮೇಲೆ ಇವರಿಬ್ರು ಗುರಾಯಿಸ್ಕೊಂಡು ಒಬ್ರನ್ನೊಬ್ರು ನೋಡ್ತಿರ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಯಂಗ್ ಜೂನ್ ಮತ್ತೆ ಅವ್ರ ಅಮ್ಮನ್ನ ತೋರಿಸ್ತಾರೆ. ಇಲ್ಲಿ ಅವರು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರ್ತಾರೆ. ಹಿಂದೆಗಡೆ ಸೀಟಲ್ಲಿ ಯಂಗ್ ಜೂನ್ ಕುತ್ಕೊಂಡು ಇಂಗ್ಲಿಷ್ದು ಏನು ಕಾನ್ಸರ್ಟ್ ಇರುತ್ತಲ್ಲ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋತಿರ್ತಾಳೆ. ಎಲ್ಲಾರು ಹೇಗಿದ್ದೀರಾ, ನನ್ನ ಹೆಸರು ಅಂತ. ಆಮೇಲೆ ಅವಳು ಕೆಮ್ತಿರ್ತಾಳೆ. ಅವಳ ತರ ಕೆಮ್ತಿರೋದನ್ನ ನೋಡಿ ಅವ್ರ ಅಮ್ಮ ಕೇಳ್ತಿರ್ತಾರೆ, ಯಂಜು ಮಕ್ಳೆ ಹುಷಾರಾಗಿದ್ಯಾ ತಾನೆ. ಅದಕ್ಕೆ ಯಂಗ್ ಜೂನ್ ಹೇಳ್ತಿರ್ತಾಳೆ, ಹಾ ನಾನು ಹುಷಾರಾಗಿದ್ದೀನಿ. ಅದೇ ಟೈಮಿಗೆ ಮಿನ್ಸಕ್ದು ಕಾಲ್ ಬರುತ್ತೆ. ಇಲ್ಲಿ ಅವಳು ರಿಸೀವ್ ಮಾಡ್ಬಿಟ್ಟು, ಹಾ ಮಿನ್ಸಕ್, ನಾವಿನ್ನೇನೋ ರೀಚ್ ಆಗ್ತಿದೀವಿ. ಅದಕ್ಕೆ ಮಿನ್ಸಕ್ ಕೇಳ್ತಿರ್ತಾನೆ, ನೀವು ಎಲ್ಲಿವರೆಗೂ ರೀಚ್ ಆಗಿದ್ದೀರಾ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಒಂದಿನ ಮಾರ್ಕೆಟ್ ಅಲ್ಲ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದೀವಿ, ಅದು ಅಲ್ದಲೆ ಮೆಡಿಕಲ್ ಶಾಪ್ ಅಲ್ಲಿ ನಾನು ಒಂದ್ಸತಿ ಸ್ಟಾಪ್ ಮಾಡಿ ಮೆಡಿಸಿನ್ಸ್ ತಗೋಬೇಕು, ಯಾನ್ಜುಗೆ ಒಂದ್ ಸ್ವಲ್ಪ ಕೆಮ್ಮಿದೆ. ಈ ಮಾತನ್ನ ಕೇಳಿ ಯಾನ್ಜುನ್ ಹೇಳ್ತಿರ್ತಾಳೆ, ನಾನ್ ನಿಮ್ಗೆ ಹೇಳಿದ್ನಲ್ವಾ ನಾನು ಹುಷಾರಾಗಿದ್ದೀನಿ ಅಂತ. ಅದಕ್ಕೆ ಮೆನ್ಸುಕ್ಕು ಫೋನಲ್ಲೇ ಹೇಳ್ತಿರ್ತಾನೆ, ಹೋಗ್ಲಿ ಬಿಡು ಕಂದ, ಒಂದ್ ಮೆಡಿಸಿನ್ಸ್ ತಗೋಬಿಟ್ರೆ ಒಳ್ಳೇದಲ್ವಾ, ನೀವು ಆರಾಮಾಗೆ ಬನ್ನಿ. ಈ ಮಾತನ್ನ ಕೇಳಿ ಅವಳು ನಗ್ತಾ, ಹಾ ನಾವ್ ಆರಾಮಾಗೆ ಬರ್ತಿದೀವಿ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಯಂಗ್ ಜೂನ್ ಅವ್ರ ಫಾದರ್ದು ಚೇರ್ ಇರುತ್ತಲ್ಲ ಅದನ್ನ ತೋರಿಸ್ತಾರೆ. ಇಲ್ಲಿ ಇವ್ರಿಬ್ರು ಕಿತ್ತಾಡ್ಕೊಂಡು ಆ ಚೇರ್ದಲ್ಲಿ ಅರ್ಧದಲ್ಲಿ ಕುತ್ಕೊಂಡಿರ್ತಾರೆ. ಅವ್ನ್ ಆ ಕಡೆಯಿಂದ ತಳ್ತಿರ್ತಾನೆ, ಇವ್ನ್ ಈ ಕಡೆಯಿಂದ ತಳ್ತಿರ್ತಾನೆ. ಇಲ್ಲಿ ಜುಂಗ್ಸುಕ್ಕು ಮೆನ್ಸುಕ್ನ ಆಡ್ಕೊಳ್ತಾ ಹೇಳ್ತಿರ್ತಾನೆ, ಏನಿಲ್ಲ ಮಗ್ಳೆ ಆರಾಮಾಗ್ ಬಾ, ಈ ತರ ಎಲ್ಲ ಯಾರು ಮಾತಾಡ್ತಾರೆ. ಇಲ್ಲಿ ಅದಕ್ಕೆ ಮಿನ್ಸುಕ್ ಹೇಳ್ತಿರ್ತಾನೆ, ಅರೆ ನೀನ್ ಹೋಗಿ ಬೇರೆ ಯಾವ್ದಾದ್ರು ಚೇರಲ್ಲಿ ಕುತ್ಕೋ, ಎಷ್ಟೊಂದ್ ಚೇರು ಖಾಲಿ ಇದೆ ನೋಡು. ಅದಕ್ಕೆ ಜುಂಗ್ಸಿಕ್ ಹೇಳ್ತಿರ್ತಾನೆ, ನಾನು ಜೆನಿ ಅವರಪ್ಪ, ನೀನಲ್ಲ. ಆಮೇಲೆ ಇವರಿಬ್ಬರಿಗೆ ಏನ್ ಆರ್ಗ್ಯುಮೆಂಟ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಸುಮ್ನಾಗ್ಬಿಡ್ತಾರೆ. ಒಂದ್ ಸೆಕೆಂಡ್ ಸುಮ್ನಾದ್ಮೇಲೆ ಮಿನ್ಸುಕ್ ಹೇಳ್ತಿರ್ತಾನೆ, ಅದು ಸರಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ. ಜುಂಗ್ಸಿಕ್ ಹೇಳ್ತಿರ್ತಾನೆ, ಯಾಕೆ ಬಂದಿದ್ದೀನಿ, ನನ್ ಮಗಳಿಗೋಸ್ಕರ ಬಂದಿದ್ದೀನಿ. ನನ್ ವೈಫು ನಿನ್ ವೈಫು, ಆದ್ರೆ ನನ್ ಮಗಳಷ್ಟೇ. ಇಲ್ಲಿ ಅದನ್ನ ಇವನು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ರೂಮ್ ಅಲ್ಲಿ ಇರೋರ್ಗೆಲ್ಲರಿಗೂ ಕೇಳ್ಸತರ. ಇಲ್ಲಿ ಅವರು ಈ ತರ ಮಾತಾಡ್ತಿರೋದನ್ನ ನೋಡಿ ಅಲ್ಲಿರೋರೆಲ್ಲರೂ ಇವ್ರ ಬಗ್ಗೆನೆ ಮಾತಾಡ್ಕೋತಿರ್ತಾರೆ. ಅವಾಗ ಮಿನ್ಸುಕು ಎಲ್ಲರ ಹತ್ರ ಸಾರಿ ಕೇಳ್ತಿರ್ತಾನೆ, ಸಾರಿ ಅಂತ. ಮಿನ್ಸುಕು ಜಂಗ್ಸಿಕ್ನ ತಳ್ತಾ ಹೇಳ್ತಿರ್ತಾನೆ, ಆದ್ರೆ ಈಗ ನಾನು ಅವಳಿಗೆ ಹಸ್ಬೆಂಡು, ನೀನಲ್ಲ, ಸೊ ಅದಕ್ಕೆ ನನ್ಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೋ. ಅದಕ್ಕೆ ಜುಂಗ್ಸಿಕ್ ಹೇಳ್ತಿರ್ತಾನೆ, ಏನೋ ಮರ್ಯಾದೆ ಕೊಡ್ಬೇಕಾ ಅಂತ, ಏನ್ ಕೆಲಸ ಮಾಡಿದ್ಯಪ್ಪ ನೀನು, ನಿನಗ್ ಮರ್ಯಾದೆ ಕೊಡೋದಕ್ಕೆ. ನೀನ್ ಯಾವಾಗ ಹುಟ್ಟಿದ್ ಹೇಳು, ನಾನು ಸ್ಕೂಲಿಗೆ ಹೋಗುವಾಗ ಹಾಗೇನ ನೀನು ಬೆತ್ತಲೆ ಓಡಾಡ್ತಿದ್ದಿದ್ ಮಗು ನೀನು. ಯಾವಾಗ ನಾನು ಕಾಲೇಜಿಗೆ ಹೋಗಕ್ ಸ್ಟಾರ್ಟ್ ಮಾಡಿದ್ನಲ್ಲ ಅವಾಗ ನೀನ್ ಹಾಫ್ ಚಡ್ಡಿ ಹಾಕೋದ್ನ ಕಲ್ತಿದ್ದೆ.
ಇನ್ನ ಹಾಲು ಕುಡಿಯೋ ಅಲ್ಲೇ ಉದ್ರೋಗಿಲ್ಲ ಮರ್ಯಾದೆ ಕೊಡ್ಬೇಕಂತೆ ಇವನ್ಗೆ. ಏನಾದ್ರೂ ಮಕ್ಳಿಗೆ ಚಾಕ್ಲೇಟ್ ಕೊಡ್ಸೋದಕ್ಕೆ ಅಂತ ಕರ್ಕೊಂಡು ಹೋದ್ರೆ ಆ ಅಂಗಡಿಯವರು ನಿನ್ಗೆ ಚಾಕ್ಲೇಟ್ ಕೊಟ್ಟು ಕಳಿಸ್ತಾರೆ. ಇವನಾಗಿರೋದೇ ಚೈಲ್ಡ್ ಮ್ಯಾರೇಜ್, ಈಗ ಇವನೇನೋ ಅಪ್ಪ ಅಂತೆ ಅಪ್ಪ. ಈ ಮಾತ ಕೇಳಿ ಮಿನ್ಸುಕ್ ಹೇಳ್ತಿರ್ತಾನೆ, ನಿನ್ ಮುಖ ನೋಡಿದ್ರೆ ನಿನ್ ಮಾತನ್ನ ಕೇಳಿದ್ರೆ ಎರಡೂನು ತುಂಬಾ ವಯಸ್ಸಾಗಿರೋರ್ ತರನೇ ಕಾಣುತ್ತೆ ಬಿಡು. ಇಲ್ಲಿ ಅದಕ್ಕೆ ಜುಂಗ್ಸುಕು ನಿಧಾನಕ್ಕೆ ಬ್ಯಾಕ್ ನ ಎತ್ಬಿಟ್ಟು ಊಸ್ ಬಿಟ್ಬಿಡ್ತಾನೆ. ಇಲ್ಲಿ ಮಿನ್ಸುಕ್ ಹೇಳ್ತಿರ್ತಾನೆ, ಛೀ ಏನಿದು ಗಲೀಜು ಅಂತ. ಆದ್ರೆ ಜುಂಗ್ಸಿಕ್ಕು ಎಲ್ಲಾರ ಮುಂದೆ ಛೀ ಇದೇನ್ ಮಾಡ್ಬಿಟ್ಟೆ ನೀನು, ಎಷ್ಟು ಗಲೀಜು ನೀನು ಅಂತ ಜೋರಾಗಿ ಹೇಳ್ಬಿಡ್ತಾನೆ. ಅವಾಗ ಅಲ್ಲಿ ಇರೋರೆಲ್ಲ ಇದೆಲ್ಲ ಮಿನ್ಸುಕ್ಕೆ ಮಾಡಿದ್ದು ಅಂತ ಅನ್ಕೋಬಿಡ್ತಾರೆ. ಸಾರಿ, ಇದ್ರಲ್ಲಿ ಜುಂಗ್ಸಿಕ್ ಮಿನ್ಸುಕ್ ಅಂತ ಇರೋದ್ರಿಂದ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಜುಂಗ್ ಮತ್ತೆ ಮಿನ್ ಅಂತ ಮಾತ್ರ ಹೇಳ್ತೀನಿ. ಇಲ್ಲಿ ಜುಂಗ್ ಅಂದ್ರೆ ಪೊಲೀಸು, ಮಿನ್ ಅಂದ್ರೆ ಡಾಕ್ಟರ್. ಓಕೆನಾ? ಜುಂಗು ಮೂಗ್ ಮುಚ್ಕೊಂಡು ಹೇಳ್ತಿರ್ತಾನೆ, ಛೀ ಎಷ್ಟು ಗಲೀಜು ನೋಡು, ಇನ್ ಈ ತರ ಎಲ್ಲ ಗಲೀಜ್ ಕೆಲಸ ಮಾಡಿ ಈ ರೂಮಲ್ಲಿರೋ ಗಾಳಿನೆಲ್ಲ ಹಾಳು ಮಾಡ್ಬಿಟ್ಟ. ಇಂಥವ್ರನ್ನೆಲ್ಲ ಈ ಈವೆಂಟ್ಗಳಿಗೆ ಯಾಕಾದ್ರೂ ಕರೀತಾರೋ. ಈಗ ಸೀನು ಶಿಫ್ಟ್ ಆಗಿ ಯಾಂಗ್ ಜೂನ್ ಮತ್ತೆ ಅವ್ರ ಅಮ್ಮನ್ನ ತೋರಿಸ್ತಾರೆ. ಮೆಡಿಕಲ್ ಶಾಪ್ ಬಂದಿರೋದ್ರಿಂದ ಅವ್ರ ಅಮ್ಮ ಕಾರ್ನ ಅಲ್ಲೇ ಹಾಕ್ಬಿಟ್ಟು ನೀನು ಒಂದ್ ನಿಮಿಷ ಇಲ್ಲೇ ವೇಟ್ ಮಾಡೋಕಂತ ನಾನು ಹೋಗಿ ಮೆಡಿಸನ್ಸ್ ತರ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಜೋನು ಕುತ್ಕೊಂಡು ಅವಳ ಸ್ಪೀಚ್ದು ಪ್ರಾಕ್ಟೀಸ್ ಮಾಡ್ಕೋತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಈವೆಂಟ್ ನಡೀತಿತ್ತಲ್ಲ ಆ ಸ್ಕೂಲ್ನ ತೋರಿಸ್ತಾರೆ. ಇಲ್ಲಿ ಒಂದು ಮಗು ಸ್ಪೀಚ್ ಕೊಡ್ತಿರುತ್ತೆ. ಇಲ್ಲಿ ಮಿನ್ನು ಡೋರ್ ಕಡೆ ತಿರುಗಿ ನೋಡ್ತಿರ್ತಾನೆ, ಇನ್ನು ಬಂದಿಲ್ವಲ್ಲ ಇವರು ಅಂತ. ಇಲ್ಲಿ ಯಾಂಗ್ ಜೋನು ಕುತ್ಕೊಂಡು ಸ್ಪೀಚ್ ನ ರೆಡಿ ಮಾಡ್ಕೋತಿರ್ತಾಳೆ. ಅಲ್ಲಿ ಅವಳು ಹೇಳ್ತಿರ್ತಾಳೆ ಕಾರ್ಖಾನೆಗಳು, ಬಟ್ಟೆಗಳದ್ದು ಫ್ಯಾಕ್ಟ್ರಿಗಳಿರುತ್ತೆ. ಇಲ್ಲಿ ಅವಳು ಚಿಕ್ಕ ಚಿಕ್ಕದಾಗಿ ಎಕ್ಸ್ಪ್ರೆಷನ್ಸ್ನೆಲ್ಲ ಕೊಡ್ತಿರ್ತಾಳೆ. ಅದೇ ಟೈಮ್ಗೆ ಅವಳ ಫೇಸಿಗೆ ಒಂದು ಬ್ಲ್ಯಾಕ್ ಶ್ಯಾಡೋ ಬೀಳುತ್ತೆ. ಇಲ್ಲಿ ಅವಳು ಆ ಶ್ಯಾಡೋ ಕಡೆಗೆ ತಿರುಗಿ ನೋಡ್ತಾಳೆ. ಈಗ ಮತ್ತೆ ಸ್ಕೂಲ್ ಕಡೆಗೆ ಸೀನು ಶಿಫ್ಟ್ ಆಗುತ್ತೆ. ಇಲ್ಲಿ ಅವರಿಬ್ರು ಅಂದ್ರೆ ಜುಂಗ್ ಮತ್ತೆ ಮಿನ್ನು ಎದ್ದು ಆಚೆಗೆ ಬಂದಿರ್ತಾರೆ. ಇಲ್ಲಿ ಮಿನ್ ಏನಿರ್ತಾನೆ ಅವ್ರ ವೈಫಿಗೆ ಕಾಲ್ ಮಾಡ್ತಿರ್ತಾನೆ. ಆಗ ಜುಂಗ್ ಹೇಳ್ತಿರ್ತಾನೆ, ಅವಳು ಎತ್ತಲ್ಲ ಬಿಡು, ಇದು ಅವಳದು ಹಳೆ ಅಭ್ಯಾಸ. ಜುಂಗ್ ಹೇಳಿತಾರನೆ ಅವಳು ಫೋನ್ ಎತ್ತಲ್ಲ. ಆಗ ಮಿನ್ ಹೇಳ್ತಿರ್ತಾನೆ, ಇದೇ ಮೊದ್ಲೇ ಸರಿ ಅವಳು ನನ್ ಫೋನ್ ಎತ್ತದೇ ಇರೋದು. ಅದಕ್ಕೆ ಜುಂಗ್ ಹೇಳ್ತಿರ್ತಾನೆ, ಅವಳು ಫೋನ್ ಎತ್ತಲ್ವಲ್ಲ, ಇದೇ ಅಭ್ಯಾಸನೇ ಅವಳದ್ರಲ್ಲಿ ಇರೋದು ನನ್ಗೆ ಇಷ್ಟ ಆಗದೆ ಇರೋದು ಅಂದ್ರೆ. ಇಲ್ಲಿ ಅವನು ಹೀಗೆ ವೆಯ್ಟ್ ಮಾಡ್ಕೊಂಡು ಎಲ್ಲಿ ಹೋದ್ಲು ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಅವನಿಗೆ ಒಂದು ಕಾಲ್ ಬರುತ್ತೆ. ಜುಂಗ್ ಇಲ್ಲಿ ಕಾಲ್ ಎತ್ಬಿಟ್ಟು ಹೆಲೋ ಅಂತ ಹೇಳಿದಾಗ ಆ ಕಡೆಯಿಂದ ಒಬ್ಳು ಲೇಡಿ ಮಾತಾಡ್ತಿರ್ತಾಳೆ, ಡಿಟೆಕ್ಟಿವ್ ಹನ್ಸುನ್ಶಿಕ್, ನನ್ ಮಾತನ್ನ ನೀಟಾಗಿ ಕೇಳಿಸ್ಕೊ, ನಾನು ಮತ್ತೆ ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಇಲ್ಲಿ ಇವನು ಈ ತರ ಮಾತಾಡ್ತಿರುವಾಗ ಮಿನ್ ಬಂದ್ಬಿಟ್ಟು ಯಾರದು ಅಂತ ಕೇಳ್ತಿರ್ತಾನೆ. ನನ್ ವೈಫ ಮಾಡಿರೋದು ಅಂತ ಕೇಳಿದಾಗ ಜಂಕ್ ಖುಷ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಂಕ್ ಫೋನ್ ಅಲ್ಲಿ ಇರೋರ ಹತ್ರ ಮಾತಾಡ್ತಿರ್ತಾರೆ, ನೀನ್ ಯಾರು ಅಂತ. ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನಿನ್ ವೈಫ್ ಮತ್ತೆ ನಿನ್ ಮಗಳು ನನ್ನ ಹತ್ರ ಇದಾರೆ, ಅವ್ರ ಬದ್ಲಿಗೆ ನನ್ಗೆ ಬೇಕಾಗಿರೋದು ಬರೀ ಒಂದೇ ಒಂದು, ಅದು ನನ್ ಗಂಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಂಕ್ ಹೇಳ್ತಿರ್ತಾನೆ, ನಾನ್ ಯಾರಿಗೂ ಗಂಡಂದಿರ್ನ ದಾನ ಮಾಡಲ್ಲ. ಇಲ್ಲಿ ಇವನ್ ಮಾತನ್ನ ಕೇಳಿದ್ಮೇಲೆ ಮಿನ್ನು ಫುಲ್ ಶಾಕ್ ಆಗ್ತಾ ಕೇಳ್ತಿರ್ತಾನೆ, ಸೀನು ಮತ್ತೆ ಯಾಂಗ್ ಜೂನ್ಗೆ ಏನಾದ್ರೂ ಆಗಿದ್ಯಾ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನೀನು ನನ್ನ ಗಂಡನ್ನ ಅರೆಸ್ಟ್ ಮಾಡ್ದೆ ಮಾಧೋಜಿನ್, ನೋಡು ಅವನ್ನ ಹುಷಾರಾಗಿ ಕರ್ಕೊಂಡ್ ಬಂದು ನನ್ನ ಹತ್ರ ಬಿಡು. ಪೊಲೀಸವ್ರ ಹತ್ರ ಏನಾದ್ರೂ ಹೋದ್ರೆ, ಇಲ್ಲ ಏನಾದ್ರೂ ನೀನು ಕಂದ್ರಿ ಕೆಲಸ ಮಾಡ್ದೆ, ಇಲ್ಲ ನಿನ್ ಬ್ರೈನ್ ನ ಜಾಸ್ತಿ ಉಪಯೋಗಿಸ್ಬಿಟ್ಟೆ ಅಂದ್ರೆ ನಿನ್ನ ಬೆರಳುಗಳನ್ನ ಒಂದೊಂದಾಗೆ ಕಳ್ಕೊತಾಳೆ. ಆಮೇಲೆ ಕಣ್ಣು, ನಾಲ್ಗೆ, ಬಾಯಿ, ಆಮೇಲೆ ಅವಳ ಕೆನ್ನೆ, ಚರ್ಮ, ಇದೇ ಪರಿಸ್ಥಿತಿ ನಿನ್ ಮಗಳಿಗೂ ಕೂಡ ಬರುತ್ತೆ. ಸೊ ಅದಕ್ಕೆ ನನ್ನ ಫೋನಿಗೆ ವೆಯ್ಟ್ ಮಾಡು, ಎಲ್ಲಿಗೆ ಬರ್ಬೇಕು ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅಂತ ಅನ್ಬಿಟ್ಟು ಅವ್ಳು ಫೋನ್ ಕಟ್ ಮಾಡ್ಬಿಡ್ತಾಳೆ. ಇಲ್ಲಿ ಜಂಗ್ ಹೇಳ್ತಿರ್ತಾನೆ, ನಾನು ಮಾತು ಕೇಳು, ಹಲೋ 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 ಅಂತಿರ್ತಾನೆ. ಅಷ್ಟೊತ್ತಿಗೆ ಅವಳು ಫೋನ್ ನ ಕಟ್ ಮಾಡ್ಬಿಟ್ಟಿರ್ತಾಳೆ. ಇಲ್ಲಿ ಮಿನ್ನಿಗೆ ಏನೋ ಗೊತ್ತಿರಲ್ಲ, ಅವನು ಫುಲ್ ಟೆನ್ಷನ್ ಅಲ್ಲಿ ಇರ್ತಾನೆ. ಏನಾಯ್ತು, ಏನಾದ್ರೂ ಪ್ರಾಬ್ಲಮಾ, ಏನಾಯ್ತು ಹೇಳು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜಂಗ್ ಕೇಳ್ತಿರ್ತಾನೆ, ನೀನು ಲಾಸ್ಟ್ ಸೀನ್ ಹತ್ರ ಮಾತಾಡಿದಾಗ ಅವಳು ಎಲ್ಲಿದ್ದಾಳೆ ಅಂತ ಹೇಳಿದ್ಲು ಅಂತ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಮೆಡಿಕಲ್ ಶಾಪು. ಅದಕ್ಕೆ ಜಂಕು ನಾನ್ ಮಾರ್ಕೆಟ್ ಅಂತ ಓಡೋಗ್ತಿರ್ತಾನೆ. ಇಲ್ಲಿ ಮಿನ್ ಕರೀತಿರ್ತಾನೆ, ಅರೆ ಒಂದ್ ನಿಮಿಷ ನಿಂತ್ಕೋ, ಏನಾಯ್ತು ಅಂತ ಹೇಳು. ಅದಕ್ಕೆ ಜಂಕು ಹಿಂದೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಅವ್ರಿಬ್ರು ಕಿಡ್ನಾಪ್ ಮಾಡಿದ್ದಾರೆ. ಇಲ್ಲಿ ಜಂಕು ಓಡ್ ಬಂದು ಕಾರ್ ಹತ್ತಿರ್ತಾನೆ. ಆಗ ಮಿನ್ ಕೂಡ ಓಡ್ ಬಂದು ಕಾರ್ ಹತ್ತಾನೆ. ಇಲ್ಲಿ ಕಾರ್ ಸ್ಟಾರ್ಟ್ ಆಗಿ ಮುಂದೆ ಹೋಗುತ್ತೆ. ಒಂಚೂರ್ ಮುಂದೆ ಹೋಗಿರಲ್ಲ, ಆಲೆ ಜಂಕು ಮತ್ತೆ ಕಾರ್ನ ಬ್ರೇಕ್ ಹೊಡೆದು ನಿಲ್ಲಿಸ್ತಾನೆ. ಅವನು ಮಿನ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ನೀನು ಕಾರಿಂದ ಕೆಳಗಿಳಿ ಅಂತ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ನಾನ್ ಕಾರಿಂದ ಕೆಳಗಿಳಿಯಲ್ಲ ಅಂತ. ಅದಕ್ಕೆ ಜಂಕು ಸ್ವಲ್ಪ ಸೀರಿಯಸ್ ಫೇಸ್ ಮಾಡ್ಕೊಂಡು ಹೇಳ್ತಿರ್ತಾನೆ, ನನ್ ಮಗಳು ನೀನ್ ಹೆಂಡ್ತಿನ ಕಾಪಾಡಕ್ಕೆ ನಾನು ಒಬ್ನೇ ಸಾಕು, ಮನೆಗೆ ಹೋಗಿ ಕಂಬಳಿ ಹೊಚ್ಕೊಂಡು ಒಬ್ನೇ ಮಲ್ಕೋ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಇಲ್ಲ ನಾನು ಕೂಡ ನಿನ್ ಜೊತೆನೆ ಬರ್ತೀನಿ ಅಂತ. ಈ ಮಾತನ್ನ ಕೇಳಿ ಜಂಗಿಗೆ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ನಾನು ಹೋಗ್ತಿರೋದು ಕಿಡ್ನಾಪರ್ನ ಮೀಟ್ ಮಾಡಕ್ಕೆ, ಕಿಂಡರ್ ಗಾರ್ಡನ್ ಅಲ್ಲಿ ಆಟ ಆಡಕ್ಕಲ್ಲ. ಇಲ್ಲಿ ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಅದು ಸಿನು ಪ್ರೆಗ್ನೆಂಟು, ಅವಳು ಅಮ್ಮ ಆಗ್ತಿದ್ದಾಳೆ, ಅದು ನನ್ ಮಗುಗೆ. ಇಲ್ಲಿ ಅದಕ್ಕೆ ಜಂಗು ಫುಲ್ ಶಾಕ್ ಆಗಿ, ಏನು ಅಮ್ಮನ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಹಾ ಹೌದು, ಅವಳು ಈಗ 3 months ಪ್ರೆಗ್ನೆಂಟು, ಅದು ನನ್ ಮಗುಗೆ, ಅದಕ್ಕೆ ನಾನು ನಿನ್ ಜೊತೆ ಬರ್ತೀನಿ. ಇಷ್ಟ ಹೇಳಿದ ತಕ್ಷಣ ಅವನು ಸೀಟ್ ಬೆಲ್ಟ್ ಹಾಕೋತಿರ್ತಾನೆ. ಅದಕ್ಕೆ ಜಂಗು ಫುಲ್ ಶಾಕ್ ಆಗಿ ಇದು ಹೆಂಗ್ ಸಾಧ್ಯ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿನ್ ಹೇಳ್ತಾನೆ, ಎಲ್ಲಾರು ಹೆಂಗ್ ಮಾಡ್ಕೋತಾರ ಅದೇ ತರಾನೇ ಆಗಿರೋದು, ಈಗ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡು. ಈ ಮಾತನ್ನೆಲ್ಲ ಕೇಳಿ ಜಂಗಿಗೆ ಕೋಪ ಬಂದ್ಬಿಡುತ್ತೆ. ಇವ್ರನ್ನಂತೂ ನಾನು ಅಂತ ಕೋಪದಲ್ಲಿ ಹೇಳ್ಕೊಂಡು ಅವನು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಜೋರಾಗಿ ಓಡಿಸ್ಕೊಂಡು ಹೋಗ್ತಿರ್ತಾನೆ.
ಈಗ ಇಲ್ಲಿ ನಮಗೆ ಮೆಡಿಕಲ್ ಶಾಪ್ನ ತೋರಿಸ್ತಾರೆ. ಇಲ್ಲಿ ಮೆಡಿಕಲ್ ಶಾಪ್ನ ನೋಡಿ ಜಿಂಗು ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡ್ತಾನೆ. ಇಲ್ಲಿ ಅವನು ಕೆಲವು ಕಡೆ ವಿಚಾರಿಸ್ತಿರ್ತಾನೆ, ನೀವ್ ಯಾರಾದ್ರೂ ವಿಯರ್ಡ್ ಆಗಿರೋರ್ನ ನೋಡಿದ್ರಾ ಅಂತ. ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಏನು ವಿಯರ್ಡ್ ಆಗಿರೋರ್ನ ಇಲ್ಲ ಅಂತ. ಇಲ್ಲಿ ಮೆಡಿಕಲ್ ಶಾಪ್ ಒಳಗಡೆ ಮಿನ್ ಹೋಗಿ ನೋಡ್ತಿರ್ತಾನೆ, ಅವನಿಗೂ ಕೂಡ ಏನು ಕ್ಲೂ ಸಿಗ್ತಿರಲ್ಲ. ಆಚೆ ನೋಡಿದಾಗ ಸೀನಾದು ಕಾರ್ ನಿಂತಿರುತ್ತೆ. ಅದನ್ನ ನೋಡಿ ಅವನು ಸೀನಾದೆ ಕಾರು ಅಂತ ಒಳಗಡೆಯಿಂದ ಆಚೆಗೆ ಓಡೋಗ್ತಿರ್ತಾನೆ. ಅವರು ಕಾರ್ ಹತ್ರ ಹೋಗಿ ನೋಡಿದಾಗ ಬ್ಯಾಗು, ಮೊಬೈಲು, ಬುಕ್ಕು ಎಲ್ಲ ಅಲ್ಲೇ ಇರುತ್ತೆ. ಮತ್ತೆ ಮೆಡಿಸಿನ್ಸ್ ಎಲ್ಲ ರೋಡಲ್ಲಿ ಹಾಗೆ ಬಿದ್ದಿರುತ್ತೆ. ಇದನ್ನ ಮಿನ್ನು ಎತ್ಕೊಂಡು ನೋಡ್ತಿರ್ತಾನೆ. ಆ ಮೆಡಿಸಿನ್ಸ್ ನ ನೋಡ್ಕೊಂಡು ಅವನು ಎಮೋಷನಲ್ ಆಗ್ತಾ ಯಾಂಜು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಂಕ್ ಕಾರ್ ಒಳಗೆಲ್ಲ ಹುಡುಕ್ತಿರ್ತಾನೆ, ಆದ್ರೆ ಅವನಿಗೇನು ಕ್ಲೂ ಸಿಗಲ್ಲ. ಆಮೇಲೆ ಅವನು ಕತ್ತೆತ್ತಿ ನೋಡಿದಾಗ ಕಾರಲ್ಲಿ ಡ್ಯಾಶ್ ಕ್ಯಾಮ್ರಾ ಇರುತ್ತೆ. ಈಗ ಅವರು ಡ್ಯಾಶ್ ಕ್ಯಾಮ್ರಾನ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ವಿಡಿಯೋನ ನೋಡ್ತಾರೆ. ಇಲ್ಲಿ ಮೊದಲು ಕಿಡ್ನಾಪರ್ಸ್ ಯಾಂಜುನೇ ಕಿಡ್ನಾಪ್ ಮಾಡೋದು. ಆಗ ಅವಳು ಜೋರಾಗಿ ಅಮ್ಮ ಅಮ್ಮ ಅಂತ ಕೂಗ್ತಿರ್ತಾಳೆ. ಇಲ್ಲಿ ಮಿನ್ನು ಮೊಬೈಲ್ ನ ನೋಡ್ಕೊಂಡು ಜೋರಾಗಿ ಕಿರ್ಚ್ಕೊತಿರ್ತಾನೆ, ಯಾಂಜು ಯಾಂಜು ನಾನಂತೂ ಇವ್ರನ್ನ ಸುಮ್ನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ ಅಂತೆಲ್ಲ ಬೈತಿರ್ತಾನೆ. ಆಗ ಜಂಗ್ ಹೇಳ್ತಿರ್ತಾನೆ, ಏನು ಮೊಬೈಲ್ ಒಳಗಡೆ ತೋರ್ಕೊಂಡು ಹೋಗಿ ಹೊಡೆದ್ಬಿಡ್ತೀಯ ಅವ್ರಿಗೆ, ಒಂದ್ ನಿಮಿಷ ಇರೋ. ಅಲ್ಲಿಗೆ ಸೀನಾ ಕೂಡ ಬರ್ತಾಳೆ. ಇಲ್ಲಿ ಅವಳು 3 ಜನ ಇರೋದನ್ನ ನೋಡಿ ಅವಳು ಕೂಡ ಫೈಟ್ ಮಾಡ್ತಾಳೆ. ಇಲ್ಲಿ ಇದನ್ನ ನೋಡಿ ಮಿನ್ನು ಜೋರಾಗಿ ಕಿರ್ಚ್ಕೊತಿರ್ತಾನೆ. ಸೀನಾ ಇನ್ನಿಬ್ರು ಇರ್ತಾರಲ್ಲ ಅವರು ಒಳ್ಳೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅವಳು ಕಿರ್ಚ್ಕೊತಿರ್ತಾಳೆ, ಬಿಡು ಬಿಡು ನನ್ನನ್ನ ಅಂತ. ಸೀನಾ ಒಬ್ಬ ವ್ಯಕ್ತಿನ ಎತ್ತಿ ಕೆಳಗಡೆ ಬಿಸಾಕಿರ್ತಾಳಲ್ಲ, ಅವನು ಎದ್ಬಿಟ್ಟು ಅವಳಿಗೆ ಪ್ರಜ್ಞೆ ತಪ್ಪ ತರ ಹೊಡಿತಾನೆ. ಇದನ್ನ ನೋಡಿ ಇವ್ರಿಬ್ರು ಕೂಡ ಕಿರ್ಚ್ಕೊತಿರ್ತಾರೆ, ಇವನಂತೂ ಸುಮ್ನೆ ಬಿಡಬಾರ್ದು. ಈ ರೆಕಾರ್ಡಿಂಗ್ ಎಲ್ಲ ಮುಗ್ದೋದ್ಮೇಲೆ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವ್ರ ಕೈಯೆಲ್ಲ ಫುಲ್ ನಡಕ್ತಿರುತ್ತೆ. ಇವ್ರು ಹಾಗೆ ಕೂತಿರ್ತಾರೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಇವ್ರು ಹೋಗಿ ಕಾರಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಮತ್ತೆ ಅದೇ ನಂಬರಿಂದ ಕಾಲ್ ಬರ್ತಿರುತ್ತೆ. ಇಲ್ಲಿ ಯಾಂಗ್ ಮೀನಿಗೆ ಹೇಳ್ತಿರ್ತಾನೆ, ವಿಶ್ ಸುಮ್ನೆ ಇರೋ. ಜಂಕ್ ಫೋನ್ ಎತ್ತಿದಾಗ ಅವನು ಕಿವಿಲಿ ಇಟ್ಕೊಂತಾನೆ. ಆಗ ಅವಳು ಹೇಳ್ತಿರ್ತಾಳೆ, ನಾನ್ ಮಾತಾಡ್ತಿದ್ದೀನಿ ಸಿನೆ ಅಂತ. ಇಲ್ಲಿ ಅದಕ್ಕೆ ಜಂಗ್ ಹೇಳ್ತಿರ್ತಾನೆ ಸಿನೆ ಅಂತ. ಈ ಮಾತನ್ನ ಕೇಳಿದ ತಕ್ಷಣ ಮಿನ್ನು ಸಿನೆ ಸಿನೆ ಅಂತ ಓಡ್ ಬರ್ತಿರ್ತಾನೆ. ಹುಷಾರ್ ಅಂತ ಹೇಳ್ಬಿಟ್ಟು ಅವ್ನು ಅವಳ ಹತ್ರ ಮಾತಾಡ್ತಿರ್ತಾನೆ, ನೀನ್ ಹುಷಾರಾಗಿದ್ಯಾ ತಾನೆ, ಯಾಂಗ್ಜೂನ್ ಹುಷಾರಾಗಿದ್ದಾಳೆ ತಾನೆ. ಅದಕ್ಕೆ ಸಿನೆ ಹೇಳ್ತಿರ್ತಾಳೆ, ಹಾ ಅವಳು ಕೂಡ ಹುಷಾರಾಗಿದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಜಂಗ್ ಹೇಳ್ತಿರ್ತಾನೆ, ಸಿನೆ ಇಲ್ಲಿ ಕೇಳಿಸ್ಕೊ, ನಾನು ನಿಂಗೆ ಏನ್ ಹೇಳ್ಕೊಟ್ಟಿದ್ದೆ ನೆನ್ಪಿದೆ ತಾನೆ. ಇಲ್ಲಿ ಅವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿರ್ತಾರೆ. ಕಪ್ಪು ಮೋಡ ಮುಚ್ಕೊಂಡಿದ್ಯಾ, ಮಳೆ ಜೋರಾಗಿ ಬರ್ತಿದ್ಯಾ ನಿಧಾನಕ್ಕೆ ಬರ್ತಿದ್ಯಾ, ನೆನ್ಪಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಅವಳು ಕೂಡ ಹ್ಞೂ ಅಂತ ಹೇಳ್ತಾಳೆ. ಇಲ್ಲಿ ಅವನು ಕೇಳ್ತಿರ್ತಾನೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಇಲ್ಲಿ ಮಿನಿಗಂತೂ ಕೊತ ಅಂತಿರ್ತ, ಅವ್ನು ಏನು ಮಾತಾಡಕ್ಕೂ ಆಗ್ತಿರಲ್ಲ, ಪಾಪ ಬಿಡಕ್ಕೂ ಆಗ್ತಿರಲ್ಲ. ಇಲ್ಲಿ ಅದಕ್ಕೆ ಸಿನಾಯ್ ಕಾರಲ್ಲಿ ಇರೋರ್ನೆಲ್ಲ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಬಿರುಗಾಳಿ ಬರೋದಿದೆ. ಸಿನಾಯ್ ಮಾತನ್ನ ಕೇಳಿದ್ಮೇಲೆ ಜಂಗಿಗೆ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ಮಿನ್ ಹೇಳ್ತಿರ್ತಾನೆ, ನೀನು ಈಗ ವೆದರ್ದು ಕೇಳೋದ್ ಬಿಟ್ಬಿಟ್ಟು ಅವ್ರು ಹೆಂಗಿದ್ದಾರೆ ಅಂತ ಕೇಳು. ಅದಕ್ಕೆ ಜಂಗು ಮಿನ್ನಿಗೆ ಸುಮ್ನಿರು ಅಂತ ಹೇಳ್ಬಿಟ್ಟು ಅವನು ಸಿನಾಯ್ ಹತ್ರ ಮಾತಾಡ್ತಿರ್ತಾನೆ, ನೋಡು ಸಿನಾಯ್ ನನ್ ಮಾತನ್ನ ನೀಟಾಗಿ ಕೇಳಿಸ್ಕೊ, ನೀನು ಏನು ಮಾಡಕ್ ಹೋಗ್ಬೇಡ, ಅವ್ರು ಏನ್ ಹೇಳ್ತಾರೋ ಅದನ್ನ ಮಾತ್ರ ನೀಟಾಗಿ ಕೇಳು, ಅದನ್ನೇ ಮಾಡು. ಮತ್ತೆ ಒಂಚೂರು ಟೆನ್ಷನ್ ಮಾಡ್ಕೋಬೇಡ, ನಾನ್ ಬರ್ತಾ ಇದ್ದೀನಿ. ಇಷ್ಟೊದ್ವರೆಗೂ ಮೊಬೈಲ್ ಲೌಡ್ ಸ್ಪೀಕರ್ ಇರುತ್ತೆ. ಸೊ ಈಗ ಮಧುಜಿನ್ ಅವ್ರ ವೈಫ್ ಇರ್ತಾರಲ್ಲ, ಅವರು ಲೌಡ್ ಸ್ಪೀಕರ್ ಇಂದ ತೆಗೆದ್ಬಿಟ್ಟು ಕಿವಿಗೆ ಇಟ್ಕೊಂಡು ಹೇಳ್ತಿರ್ತಾರೆ, ಸೊ ಆಯ್ತಾ ವೆದರ್ ಹೆಂಗಿದೆ ಅಂತೆಲ್ಲ ಕೇಳಿ. ಜಂಗ್ ಹೇಳ್ತಿರ್ತಾನೆ, ನೋಡು ಅವ್ರಿಗೇನು ಮಾಡ್ಬೇಡ, ನೀನ್ ಏನ್ ಹೇಳ್ತೀಯೋ ನಾನು ಅದನ್ನೆಲ್ಲ ಕೇಳ್ತೀನಿ. ಅದಕ್ಕೆ ಮಧುಜಿಂಗ್ ಅವ್ರ ವೈಫ್ ಹೇಳ್ತಿರ್ತಾಳೆ, ನೋಡು ನೀನ್ ಹೆಂಡತಿ ಮಗು ನಿನ್ಗೆ ಹುಷಾರಾಗಿ ಬೇಕು ಅಂತ ಅಂದ್ರೆ ಇವತ್ತು 9 ಗಂಟೆ ಅಷ್ಟೊತ್ತಿಗೆ ನನ್ ಗಂಡ ನನ್ನ ಹತ್ರ ಇರ್ಬೇಕು. ಅದಕ್ಕೆ ಜಂಗ್ ವಾಚ್ ನೋಡ್ಕೊಂಡು 9 o'clock ಅದು ನಾನು ಹಿಂಗ್ ಮಾಡ್ಲಿ ಅಂತ ಕೇಳ್ತಿರ್ತಾನೆ. ಅಷ್ಟು ಬೇಗನೆ ಮಿನ್ನು ಫೋನ್ ಕಿತ್ಕೊಬಿಡ್ತಾನೆ. ಇಲ್ಲಿ ಅವನು ಜೋರಾಗಿ ಕಿಚ್ತಾ ಹೇಳ್ತಿರ್ತಾನೆ, ಕಿಡ್ನಾಪರ್ ಸಿಸ್ಟರ್ ಪ್ಲೀಸ್ ನೀವ್ ಹೆಂಗ್ ಹೇಳ್ತಿರೋ ನಾನು ಹಂಗೆ ಮಾಡ್ತೀನಿ, ನನ್ನ ಹೆಂಡತಿ ಮತ್ತೆ ಮಗುಗೆ ಏನು ಮಾಡ್ಬೇಡಿ. ಇಲ್ಲಿ ಜಂಕು ಫೋನ್ ನ ಕಿತ್ಕೊಳಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತಾನೆ, ಬಾಯ್ ಮುಚ್ಚು, ಅವಳು ನಿನ್ ತಂಗಿ ಅಲ್ಲ, ಅವಳು ಕಿಡ್ನಾಪರು, ಅವಳು ರೌಡಿ ಅವ್ರ ಹೆಂಡತಿ, ನಿನ್ ಮಾತ್ ಅವಳೆ ಕೇಳ್ತಾಳೆ, ಫೋನ್ ಕೊಡು ಅಂತೆಲ್ಲ ಕಿತ್ಕೊಳಕ್ ಟ್ರೈ ಮಾಡ್ತಿರ್ತಾನೆ. ಆದ್ರೂ ಬಿಡ್ತಿರಲ್ಲ. ಇಲ್ಲಿ ಮಿನ್ನು 7 ಗಂಟೆ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತಿರ್ತಾನೆ, ಏನಾದ್ರೂ ನನ್ನ ಹೆಂಡತಿ ಮಗುಗೆ ಒಂದ್ ಚಿಕ್ಕ ಗಾಯ ಆದ್ರೂ ನಾನಂತೂ ನಿಮ್ಮನ್ನ ಸುಮ್ನೆ ಬಿಡಲ್ಲ, ಸಾಯ್ಸಾಕ್ಬಿಡ್ತೀನಿ ಅಂತ ಅವನು ವಾರ್ನಿಂಗ್ ಕೊಡ್ತಿರ್ತಾನೆ. ಇಲ್ಲಿ ಮಾಧುಜನ್ ಅವ್ರ ವೈಫಿಗೆ ಇದೆಲ್ಲ ಗೊತ್ತಿರಲ್ಲ. ಇಲ್ಲಿ ಅವಳು ಕೇಳ್ತಿರ್ತಾಳೆ, ಯಾರು ಮಾತಾಡ್ತಿರೋದ್ ನೀವು ಅಂತ. ಇಲ್ಲಿ ಅಷ್ಟು ಬೇಗನೆ ಆಲ್ರೆಡಿ ಜಂಕುಮಿನಿಂದ ಫೋನ್ ನ ಕಿತ್ಕೊಬಿಟ್ಟು ಬಾಯ್ ಮುಚ್ಚೋ ನನ್ನ ಮಗನೆ ಅಂತ ಬೈತಿರ್ತಾನೆ. ಆಮೇಲೆ ಅವ್ನ ವಾಯ್ಸ್ ನ ಅವನು ಚೇಂಜ್ ಮಾಡ್ಕೋತಿರ್ತಾನೆ. ಇಲ್ಲಿ ಅವಳು ಅಂದಾಗ ಅವಳು ಕೇಳ್ತಿರ್ತಾಳೆ, ಯಾರದು ಅಂತ. ಇಲ್ಲಿ ಅದಕ್ಕೆ ಜಂಕ್ ಹೇಳ್ತಿರ್ತಾನೆ, ನಾನೇ ಅದು, ನನ್ಗೆ ಟೆನ್ಷನ್ ಅಲ್ಲಿ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಅದಕ್ಕೆ ಏನೇನೋ ಮಾತಾಡ್ದೆ. ಸರಿ ನಿನ್ ಗಂಡನ ನಾನು 9 ಗಂಟೆ ಅಷ್ಟೊತ್ತಿಗೆ ನಿನ್ನ ಹತ್ರ ತಲುಪಿಸ್ತೀನಿ, ಆದ್ರೆ ನನ್ನ ಹೆಂಡತಿ ಮಗುನ ನೀನು ಹುಷಾರಾಗಿ ನೋಡ್ಕೋಬೇಕು. ಈಗ ಹೇಳು, ನಿನ್ ಗಂಡನ ಎಲ್ಲಿ ಕರ್ಕೊಂಬರ್ಬೇಕು ನಾನು. ಅದಕ್ಕೆ ಮಾಧುಜನ್ ವೈಫ್ ಹೇಳ್ತಿರ್ತಾಳೆ, ಅದನ್ನ ನನ್ ಗಂಡನೇ ಹೇಳ್ತಾನೆ. ಇಷ್ಟ ಹೇಳ್ಬಿಟ್ಟು ಮಾಧುಜನ್ ವೈಫ್ ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ಇಲ್ಲಿ ಜಂಗು ಹಲೋ ಹಲೋ ಅಂತ ಫೋನ್ ಅಲ್ಲಿ ಕೆಚ್ಕೋತಿರ್ತಾನೆ. ಇನ್ನು ಫೋನ್ ಕಟ್ ಆಗಿ 1 ಸೆಕೆಂಡ್ ಆಗಿರಲ್ಲ, ಅಲ್ಲೇ ಮಿನ್ನು ಅವ್ನ್ ಫೋನ್ ನ ತಗೊಂಡು ಪೊಲೀಸಿಗೆ ಕಾಲ್ ಮಾಡ್ಬಿಟ್ಟು ಹಲೋ ಪೊಲೀಸ್ ಸ್ಟೇಷನ್ ನಾನು ಅಂತ ಹೇಳ್ತಿರ್ತಾನೆ. ಅಷ್ಟ್ ಬೇಗನೆ ಜಂಗು ಫೋನ್ ಕಿತ್ಕೊಂಡು ಫೋನ್ ನ ಕಟ್ ಮಾಡ್ಬಿಟ್ಟು ಕೆಟ್ಟ ಮಾತಲ್ಲಿ ಸ್ವಲ್ಪ ಬೈತಿರ್ತಾನೆ. ನಾನೇ ಪೊಲೀಸು ಅಂತ ಅನ್ಬಿಟ್ಟು ಅವನು ಮಿನ್ ಕಾಲರ್ ಇಟ್ಕೊಂಡು ಹೇಳ್ತಿರ್ತಾನೆ, ಪೊಲೀಸಿಗೆ ಏನಾದ್ರು ಹೇಳಿದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೆ ಮಿನ್ ಕೂಡ ಜಂಗ್ ನ ಕಾಲರ್ ಇಟ್ಕೊಂಡು ಹೇಳ್ತಿರ್ತಾನೆ, ಹಾಗಾದ್ರೆ ನೀನ್ ಯಾಕೆ ಏನು ಮಾಡ್ತಾ ಇಲ್ಲ, ನಿನ್ನಿಂದಾನೇ ಇದೆಲ್ಲ ಆಗ್ತಿರೋದು, ನೀನೇನಾದ್ರೂ ಅವ್ರ ಗಂಡನ ಜೈಲಿಗೆ ಹಾಕಿರ್ಲಿಲ್ಲ ಅಂದಿದ್ರೆ ಅವಳು ಕೂಡ ನನ್ನ ಹೆಂಡತಿನ ಕಿಡ್ನಾಪ್ ಮಾಡ್ತಿರ್ಲಿಲ್ಲ.
ಗೊತ್ತಾಗಲ್ಲ. ಸೊ ಇವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಆರ್ಗ್ಯುಮೆಂಟ್ ನ ಎಂಡ್ ಮಾಡಿ ಈಗ ಕಾರ್ ತಗೊಂಡು ಹೋಗ್ತಿರ್ತಾರೆ. ಇನ್ನ ಆರ್ಗ್ಯುಮೆಂಟ್ ಸ್ಟಾಪ್ ಆಗಿ ಒಂದ್ ಸ್ವಲ್ಪ ಹೊತ್ತು ಆಗಿರಲ್ಲ, ಇನ್ನ ಕಾರ್ ಒಂಚೂರ್ ಮುಂದೆ ಹೋಗಿರುತ್ತೆ ಅಷ್ಟೇ. ಆಲ್ರೆಡಿ ಮಿನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ ಮಾತಾಡಕ್ಕೆ. ಹೇಳು, ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ. ಆಗ ಜಂಗ ಹೇಳ್ತಿರ್ತಾನೆ, ನೀನ್ ಈ ವಟ ಅನ್ನೋದನ್ನ ನಿಲ್ಸಿದ್ರೆ ತಾನೇ ನಾನೇನಾದ್ರೂ ಯೋಚನೆ ಮಾಡಕ್ಕಾಗೋದು. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಓ ಯೋಚನೆ ಮಾಡೋದಕ್ಕೆ ಅದಕ್ಕೆ ಬ್ರೈನ್ ಬೇಕಲ್ವಾ, ಅದಂತೂ ನಿನ್ನ ಹತ್ರ ಇಲ್ವಲ್ಲ. ಜಂಗ್ ಹೇಳ್ತಾನೆ, ಮೊದ್ಲು ನೀನು ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕೋ, ನೀನ್ ಹೆಂಡತಿಗೆ ಮೊದ್ಲೇ ಗಂಡ ನಾನು. ಮಿನ್ ಹೇಳ್ತಿರ್ತಾನೆ, ನೀನು ಕೂಡ ಫಸ್ಟ್ ನಂಗೆ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕೋ, ನಾನೇನ್ ಚಿಕ್ಕ ಮಗು ಅಲ್ಲ, ಈಗ ನಂಗೆ 32 ವರ್ಷ. ಜಂಗ್ ಹೇಳ್ತಿರ್ತಾನೆ, ಆದ್ರೂ ನೀನು ಬ್ರೈನ್ ಇಂದ ಚಿಕ್ಕ ಮಗುನೆ. ಅದು ಸರಿ, ನೀನು ಹೇಳು, ಯಾರನ್ನಾದ್ರೂ ಕಾಪಾಡಿದ್ಯಾ ಇದಕ್ ಮುಂಚೆ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಮಿನ್ ಹೇಳ್ತಾನೆ, ನಾನು ತುಂಬಾ ಜನನ ಕಾಪಾಡಿದೀನಿ ಅಂತ. ಅದಕ್ಕೆ ಜಂಗ್ ಹೇಳ್ತಿರ್ತಾನೆ, ನಾಯಿಗಳನ್ನ ಬಿಟ್ಟು ಬೇರೆ ಮನುಷ್ಯರನ್ನ ಹೇಳು. ಮಿನ್ ಹೇಳ್ತಾನೆ, ಮನುಷ್ಯರನ್ನು ಕಾಪಾಡಿದೀನಿ ಅಂಕಲ್ ಅಂತ. ಇಲ್ಲಿ ಅದಕ್ಕೆ ಜಂಗ್ ಹೇಳ್ತಿರ್ತಾನೆ, ಏನು ಅಂಕಲ್, ನಾನು ನಿನ್ ಕಣ್ಣಿಗೆ ಅಂಕಲ್ ತರ ಕಾಣ್ತಿದ್ದೀನ, ಕೆಲ್ಸಕ್ ಬಾರ್ದಿರೋನೆ ಅಂತ ಅವನು ಮಿನ್ ಕಡೆ ತಿರ್ಕೊಂಡು ಗಾಡಿ ಓಡಿಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ನ ಜಂಗಿಗೆ ಹೊಡಿತಾ, ಮೊದ್ಲು ನೀನು ರೋಡ್ ನೋಡ್ಕೊಂಡು ಗಾಡಿ ಓಡಿಸು, ಏನ್ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ. ಜಂಗು ಗೊಣಗ್ತಾ ಸುಮ್ನಾಗ್ಬಿಡ್ತಾನೆ. ಇಲ್ಲಿ ಮಿನ್ ಹೇಳ್ತಿರ್ತಾನೆ, ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದೀವಿ ಅಂತಾದ್ರೂ ಹೇಳು ಅಂತ. ಇಲ್ಲಿ ಅದಕ್ಕೆ ಜಂಗ್ ಕೂಡ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ಯಾವ ಜಾಗ ನೋಡಿದ್ರೆ ನಿನ್ ಪ್ಯಾಂಟ್ ಒದ್ದೆ ಆಗುತ್ತೋ ಆ ಜಾಗ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದೀವಿ ನಾವು. ಈಗ ಸೀನು ಶಿಫ್ಟ್ ಆಗಿ ಇಂಚೆನ್ ಗಂಗ್ಬಂಗ್ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರೆ. ಇಲ್ಲಿ ಜಂಗು ಮಿನ್ನಿಗೆ ಪ್ಲಾನ್ ನ ಹೇಳ್ತಿರ್ತಾನೆ. ಇನ್ ಸ್ವಲ್ಪ ಟೈಮ್ ಅಲ್ಲೇ ಮಾಧುಜಿನ್ನ ಇಲ್ಲಿಂದ ಬೇರೆ ಪೊಲೀಸ್ ಸ್ಟೇಷನ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಅವನ್ನ ಅಲ್ಲಿಂದ ಬಿಡಿಸ್ಕೊಂಡ್ ಬರೋದು ತುಂಬಾನೇ ಕಷ್ಟ. ಅದಕ್ಕೆ ಮಿನ್ ಕೇಳ್ತಿರ್ತಾನೆ, ಹಾಗಾದ್ರೆ ನಿನ್ ಪ್ಲಾನ್ ಏನು ಅಂತ. ಅದಕ್ಕೆ ಜಂಗ್ ಹೇಳ್ತಿರ್ತಾನೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಕ್ ಮುಂಚೆನೆ ನಾವು ಅವನ್ನ ಹೇಳ್ಕೊಂಡ್ ಬರ್ಬೇಕು. ಇಲ್ಲಿ ಅದಕ್ಕೆ ಮಿನ್ ಸ್ಟಡಿ ಆಗಿ ಕುತ್ಕೊಳ್ತಾ ಕೇಳ್ತಿರ್ತಾನೆ, ಹಾಗಾದ್ರೆ ನಾನೇನಾದ್ರೂ ಹೆಲ್ಪ್ ಮಾಡ್ಬೋದಾ ಅಂತ. ಅದಕ್ಕೆ ಜಂಗ್ ಹೇಳ್ತಿರ್ತಾನೆ, ಹೌದು, ನೀನು ಸೀದಾ ನೀನ್ ಹಾಸ್ಪಿಟಲ್ಗೆ ಹೋಗಿ ನಾಯಿಗಳನ್ನ ಟ್ರೀಟ್ಮೆಂಟ್ ಮಾಡು. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ನೋಡು, ನಾವಿಬ್ರು ಸೇರಿದ್ರೆ ಈ ಟಾಸ್ಕ್ ನ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು, ಒಬ್ರಿಗಿಂತ ಇಬ್ರಿದ್ರೆ ಕೆಲಸ ಮಾಡೋದು ಈಸಿ ಆಗುತ್ತೆ. ಜಂಗ್ ನಗ್ತಾ ಹೇಳ್ತಿರ್ತಾನೆ, ಇದೇನು ಮೂವಿ ಅಲ್ಲ, ಇಲ್ಲ ಅಂದ್ರೆ ಡ್ರಾಮಾ ಅಲ್ಲ, ಪೊಲೀಸು ಯಾರನ್ನ ಬೇಕಾದ್ರೂ ಪಾರ್ಟ್ನರ್ ಮಾಡ್ಕೊಂಡು ಈ ತರ ಮಿಷನ್ ಗಳನ್ನ ಸಕ್ಸಸ್ ಮಾಡಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಬೇರೆ ಆಪ್ಷನ್ ಏನು ಇಲ್ದಿರೋದಕ್ಕೆ ಮಿನ್ ಸೈಲೆಂಟ್ ಆಗಿ ಕುತ್ಕೊಬಿಡ್ತಾನೆ. ಇಲ್ಲಿ ಅದಕ್ಕೆ ಜಂಗು ಮಿನ್ನ ಕೇಳ್ತಿರ್ತಾನೆ, ಇಲ್ಲಿ ಕೇಳು, ನಿನ್ಗೆ ಗಾಡಿ ಓಡ್ಸೋದಕ್ ಬರುತ್ತಾ ಅಂತ. ಅದಕ್ಕೆ ಮಿನ್ ಹೇಳ್ತಾನೆ, ನಂಗೆ ಓಡ್ಸೋಕಲ್ಲ, ಆರ್ಸಕ್ಕೆ ಬರುತ್ತೆ. ಕ್ಲೈಂಬಿಂಗ್, ಪ್ಯಾರಾಗ್ಲೈಡಿಂಗ್, ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಗಳೇ ನನ್ನ ಹಾಬಿ. ಸ್ಕೂಲಲ್ಲಿ ನನ್ನ ಕತ್ರೋಂಕಿ ಕಿಲಾಡಿ ಅಂತ ಹೇಳ್ತಿದ್ರು. ಮಾತನ್ನ ಕೇಳಿ ಜಂಗ್ ಹೇಳ್ತಿರ್ತಾನೆ, ಸರಿ ಆಯ್ತು, ಹಾಗಾದ್ರೆ ನೋಡು, ಟೈಮ್ ನೋಡ್ಕೊಂಡು ನಾವು ಹೋಗ್ತಿರೋ ಗಾಡಿಗೆ ನೀನು ಇನ್ನೊಂದ್ ಗಾಡಿಯಿಂದ ಬಂದು ಡ್ಯಾಶ್ ಹೊಡಿ. ನೀನ್ ಹೊಡಿಯೋ ಡ್ಯಾಶಿಗೆ ನಮ್ ಗಾಡಿ ಪಲ್ಟಿ ಆಗ್ಬೇಕು. ಸೊ ಆಗ ನಾವು ಮಾಧೋಜಿನ್ನ ಆಚೆಗೆ ತಗೋಬಹುದು. ಇಲ್ಲಿ ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ನಂಗೆ ಅರ್ಥ ಆಯ್ತು, ನೀನು ಬರೀ ಇದನ್ನ ಹೇಳು, ಎಲ್ಲಿ ಟಕ್ಕರ್ ಹೊಡಿಬೇಕು ಅಂತ, ಹೆಂಗೆ, ಯಾವಾಗ, ಯಾವ ತರ ಅಂತ ನಾನ್ ನೋಡ್ಕೋತೀನಿ. ಯಾವ ತರ ಡ್ಯಾಶ್ ಹೊಡಿತೀನಿ ಅಂದ್ರೆ ಕಾರಲ್ಲಿ ಇರೋರಿಗೆಲ್ಲ ತಲೆ ಸುತ್ತ ಬಂದ್ಬಿಡ್ಬೇಕು, ಗಾಡಿ 135 ಡಿಗ್ರಿ ಪರ್ಫೆಕ್ಟ್ ಆಗಿ ಟರ್ನ್ ಆಗ್ಬೇಕು, ಆ ತರ ಪಲ್ಟಿ ಹೊಡಿಯೋ ತರ ನಾನ್ ಮಾಡ್ತೀನಿ. ಈಗ ಜೋಶ್ ಇದೆ, ಈಗ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ಕೊತಿರ್ತಾನೆ. ಇಲ್ಲಿ ಈ ತರ ಜೋಶಲ್ಲಿ ಇರೋದನ್ನ ನೋಡಿ ಜಂಗ್ ಹೇಳ್ತಿರ್ತಾನೆ, ನೀನೇನು ಸ್ಟಂಟ್ ಮ್ಯಾನ್ ಅನ್ಕೊಂಡಿದ್ಯಾ, ಇಲ್ಲ ಆಕ್ಷನ್ ಹೀರೋ ಅನ್ಕೊಂಡಿದ್ಯಾ. ಅದಕ್ಕೆ ಮಿನ್ ಹೇಳ್ತಿರ್ತಾನೆ, ಈಗ ಸ್ವಲ್ಪ ಅಂತ ಸ್ಟಂಟ್ ಮಾಡ್ಲೇಬೇಕಲ್ವಾ. ಅದಕ್ಕೆ ಜಂಗ್ ಕೇಳ್ತಿರ್ತಾನೆ, ಅದನ್ನ ಹೆಂಗ್ ಮಾಡ್ತೀಯ ನೀನು ಅಂತ. ಅದಕ್ಕೆ ಅವನು ಜೋಬಿಂದ ಹಣ್ಣನ್ನ ತೆಗೆದ್ಬಿಟ್ಟು ಅವನು ಅದನ್ನ ಬ್ರೇಕ್ ಮಾಡ್ತಿರ್ತಾನೆ. ಇದು ಆಕ್ಚುಲಿ ತುಂಬಾನೇ ಗಟ್ಟಿ ಇರುತ್ತೆ, ಅದನ್ನ ಅವನು ಕೈಯಲ್ಲೇ ಅಂದ್ರೆ ಬೆರಳಲ್ಲೇ ಅದನ್ನ ಮುರಿದಾಗ್ತಾನೆ. ನೋಡಿ ಜಂಗ್ ಫುಲ್ ಶಾಕ್ ಆಗ್ತಾ ವಾವ್ ಅಂತ ಹೇಳ್ತಿರ್ತಾನೆ. ಮಿನ್ನ ಹೇಳ್ತಿರ್ತಾನೆ, ನಾನು ರಾಕ್ ಕ್ಲೈಂಬಿಂಗ್ ಮಾಡ್ತೀನಿ, ಬೆಟ್ಟಗಳನ್ನ ಹತ್ತೀನಿ. ಅದು ಸರಿ, ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಅಂದ್ರೆ ಏನು ಅಂತ ಆದ್ರೂ ನಿನಗೆ ಗೊತ್ತಾ. ಜಂಗ್ ಹೇಳ್ತಿರ್ತಾನೆ, ಇದ್ರಲ್ಲಿ ಏನ್ ದೊಡ್ಡ ವಿಷಯ, ಚಿಕ್ಕ ವಯಸ್ಸಲ್ಲಿ ನನ್ಗೂ ಎಷ್ಟೊಂದು ಅವಾರ್ಡ್ಗಳು ಸಿಕ್ಕಿದೆ, ಗಿಲ್ಲಿ ದಾಂಡು, ಸ್ಪೂನ್ ಅಲ್ಲಿ ನಿಂಬಣ್ಣು ಇಟ್ಕೊಂಡು ಓಡೋ ರೇಸಲ್ಲಿ, ಆಮೇಲೆ ಗೋಳಿಲಿ, ಇದ್ರಲ್ಲೆಲ್ಲ ಎಷ್ಟು ಪ್ರೈಸ್ ಬಂದಿದೆ ಗೊತ್ತಾ ನನ್ಗೆ. ಮಿನ್ನ ಫುಲ್ ಶಾಕ್ ಅಲ್ಲಿ ಅಂತ ಕೇಳ್ತಿರ್ತಾನೆ. ಆಗ ಜಂಗ್ ಹೇಳ್ತಿರ್ತಾನೆ, ನೀಟಾಗಿ ಕೇಳಿಸ್ಕೊ, ನೆನ್ಪಿಡ್ಕೊ, ಯಾರಿಗೂ ಗೊತ್ತಾಗ್ಬಾರ್ದು, ಆ ತರ ಗಾಡಿನ ತಗೊಂಡ್ ಬಾ. ಇಲ್ಲಿ ಮಿನ್ನು ತುಂಬಾ ಯೋಚನೆ ಮಾಡ್ಕೊಂಡು ಹೇಳ್ತಿರ್ತಾನೆ, ಇದಕ್ಕೆ ನನ್ನ ಹತ್ರ ಒಂದು ಪರ್ಫೆಕ್ಟ್ ಗಾಡಿ ಇದೆ. ಅವನು ಜಂಗ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ ಅಂತ. ಇಲ್ಲಿ ಅದಕ್ಕೆ ಜಂಗ್ ಕೂಡ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾನೆ. ಸೀನು ಶಿಫ್ಟ್ ಆಗಿ ಒಂದು ಕಾರ್ಡ್ನ ತೋರಿಸ್ತಾರೆ. ಇಲ್ಲಿ ಮಾಧುಜಿಂಗ್ ಅವ್ರ ವೈಫು ಸಿನಾ ಮತ್ತೆ ಅವ್ರ ಮಗಳು ಯಾಂಗ್ಜಿನ್ ನ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಆ ದಾರಿ ಇದು. ಇಲ್ಲಿ ಅವರು ಕಾರ್ಡ್ ಮಧ್ಯದಲ್ಲೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ, ಸಿನಾಗೆ ದಾರಿ ಗೊತ್ತಾಗ್ಬಾರ್ದು ಅಂತ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಅರೆ ಯಾಂಗ್ಜಿನ್ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ, ಯಾಕೆಂದ್ರೆ ಅವಳಿಗೆ ಆಲ್ರೆಡಿ ಹುಷಾರಿರಲ್ಲ ನೋಡಿ. ಮಾಧುಜಿಂಗ್ ಅವ್ರ ವೈಫ್ ಕಾರು ಒಂದು ವಿಲಾ ಒಳಗಡೆ ಎಂಟರ್ ಆಗ್ತಿರೋದನ್ನ ಈಗ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜಂಗ್ ಏನಿರ್ತಾರೆ, ಅವರು ಮಾಧುಜಿಂಗ್ ನ ಒಂದ್ ಜೈಲಿಂದ ಇನ್ನೊಂದ್ ಜೈಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೆ ಅವರು ಪೊಲೀಸ್ ಜೊತೆ ಎಲ್ಲ ಸೇರ್ಕೊಂಡು ಕಾರಲ್ಲಿ ಅವನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಜಂಗ್ ಕಾರ್ನ ಫುಲ್ ಸ್ಲೋ ಆಗಿ ಓಡಿಸ್ತಿರ್ತಾನೆ. ಅದಕ್ಕೆ ಒಬ್ರು ಪೊಲೀಸ್ ಅವರು ಕೇಳ್ತಿರ್ತಾರೆ, ನೀನು ಕಾರ್ ಓಡಿಸ್ತಿದ್ಯಾ ಇಲ್ಲ ಅಂದ್ರೆ ಎತ್ತಿನ ಗಾಡಿ ಓಡಿಸ್ತಿದ್ಯಾ ಅಂತ. ಅದಕ್ಕೆ ಜಂಗ್ ಹೇಳ್ತಿರ್ತಾರೆ, ನೋಡು, ಮಾಧುಜಿಂಗ್ ನ ಹಿಡ್ದಿರೋದು ನಾನು, ಅವ್ನ ಜವಾಬ್ದಾರಿ ಎಲ್ಲ ನಂದೆ, ನಾನೇ ಅವನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕಾಗಿರೋದು. ಅದು ಸರಿ, ಎಲ್ಲರೂ ಸೀಟ್ ಬೆಲ್ಟ್ ಹಾಕಿದೀರಾ ತಾನೇ ಅಂತ ಕೇಳ್ತಿರ್ತಾರೆ. ಆಗ ಡುಮ್ಡುಮಗಿರೋ ಒಬ್ರು ಪೊಲೀಸ್ ಹೇಳ್ತಿರ್ತಾರೆ, ಅರೆ ನಾವೇ ಪೊಲೀಸು, ನಮ್ಮನ್ನ ಯಾರು ಕೇಳ್ತಾರೆ ಬಿಡು ಅಂತ. ಇಲ್ಲಿ ಅದಕ್ಕೆ ಜಂಗು ಹಿಂದೆ ತಿರುಗ್ಬಿಟ್ಟು, ಪೊಲೀಸ್ ಅವನಾಗಿ ನೀನೇ ರೂಲ್ಸ್ ನ ಬ್ರೇಕ್ ಮಾಡ್ತಿದ್ಯಾ, ಮೊದ್ಲು ಸೀಟ್ ಬೆಲ್ಟ್ ಹಾಕೋ, ಹಿಂಗ್ ಕೂಗ್ತಾ ಇದ್ಯಾ, ಹಾಕೋತೀವಿ ಇರು ಅಂತ. ಮುಂದೆ ಇರೋರು ಇಬ್ರು ಹಾಕೋತಾರೆ. ಆಮೇಲೆ ಅವನು ಹಿಂದೆ ಇರೋರ್ಗು ಹೇಳ್ತಿರ್ತಾನೆ, ನೀವು ಕೂಡ ಹಾಕೊಳ್ಳಿ ಅಂತ. ಅದಕ್ಕೆ ಅವರು ಫುಲ್ ಶಾಕ್ ಆಗಿ, ಏನು ನಾವುನಾ ಅಂತ ಕೇಳ್ತಾರೆ.
ಹೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಂಗ್ ಹೇಳ್ತಿರ್ತಾನೆ, ಯಮರಾಜ್ರು ಬರುವಾಗ ನೀನ್ ಹಾಕಿದ್ಯಾ, ನೀನ್ ಹುಷಾರಾಗಿದ್ಯಾ, ನೀನ್ ನಮ್ಮ ಮಾವನ್ ಮಗನ ಅಂತ ಕೇಳಿ ಬರಲ್ಲ, ಸುಮ್ನೆ ಸೀಟ್ ಬೆಲ್ಟ್ ಹಾಕೊಳ್ಳಿ. ಅದಕ್ಕೆ ಹಿಂದೆ ಇರೋ ಪೊಲೀಸ್ ಹೇಳ್ತಿರ್ತಾನೆ, ಆಯ್ತು ಆಯ್ತು ಹಾಕೋತೀವಿ, ಆಯ್ತು ಆಯ್ತು, ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ, ಯಾಕೆ ಇಷ್ಟೊಂದು ರೈಸ್ ಆಗ್ತಿದ್ಯಾ. ಆಮೇಲೆ ಅವರು ಪೊಲೀಸ್ ಅವರು ಮಾತಾಡ್ಕೋತಿರ್ತಾರೆ, ಹಾಕೊಳಪ್ಪ ಇವನು ಯಾರ ಮೇಲೆ ಇರೋ ಕೋಪನ ಯಾರ ಮೇಲೂ ತೆಗಿತಿದ್ದಾನೆ ಅಂತ. ಇವನು ಬ್ಯಾಕ್ ಮಿರರ್ ಅಲ್ಲಿ ನೋಡಿದಾಗ ಅಲ್ಲಿ ಮಾಧುಜಿನ್ ಕೂಡ ಆ ಪೊಲೀಸ್ನೇ ನೋಡ್ತಿರ್ತಾನೆ. ಯಾವಾಗ ಮಾಧುಜಿನ್ ಮತ್ತೆ ಜಂಗು ಒಂದ್ಸತಿ ಕಣ್ಣ ಮೆಲಾಸ್ತರೋ ಆಗ ಮಾಧುಜಿನ್ ಕಣ್ಣು ಹೊಡಿತಿರ್ತಾನೆ. ಈಗ ಜಂಗ್ ಇರೋ ಕಾರು ಬಂದು ಒಂದು ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಅವನು ಮಿನ್ ಕಾರ್ ಎಲ್ಲಿದೆ ಅಂತ ಎಲ್ಲ ಕಡೆ ಹುಡುಕ್ತಿರ್ತಾನೆ. ಇಲ್ಲಿ ಅವನು ಹೇಳಿರೋದನ್ನ ನೆನಪಿಸ್ಕೊತಿರ್ತಾನೆ. ಯಾವ ತರ ಕಾರ್ ತಗೊಂಬಂದ್ರೆ ಯಾರ್ ಕಣ್ಣಿಗೋದು ಕಾಣಿಸ್ಕೋಬಾರ್ದು, ಆ ತರ ಇರ್ಬೇಕು ಅಂತ ಹೇಳಿರ್ತಾನೆ. ಜಂಗು ಒಂದು ದೂರದಲ್ಲಿರೋ ಕಾರ್ನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಆ ಕಾರಿಗೆ ಒಳ್ಳೆ ಬೆಕ್ಕದು ಕಿವಿ ಇರುತ್ತಲ್ಲ ಆ ಥರ ಎಲ್ಲ ಅವನು ಡಿಸೈನ್ ಮಾಡ್ಕೊಂಡು ತೊಗೊಂಬಂದಿರ್ತಾನೆ. ಈ ಕಾರ್ನ ನೋಡಿದ್ರೆ ಯಾರು ತಾನೇ ಹೈಲೈಟಾಗಿ ಕಾಣಲ್ಲ ಅಂತ ಹೇಳೋಕ್ಕಾಗುತ್ತೆ ಹೇಳಿ. ಇಲ್ಲಿ ಮಿನ್ ನೋಡಿದ್ರೆ ಆ ಥರ ಕಾರ್ನ ತೊಗೊಂಬಂದಿರ್ತಾನೆ. ಇಲ್ಲಿ ಯಾವಾಗ ಜಂಗು ಮಿನ್ನ ನೋಡ್ತಿದ್ದಾನೋ ಅಂತ ಗೊತ್ತಾಗುತ್ತೆ, ಆಗ ಅವನು ಆ ಕಾರಿಂದನೇ ಹಾಯ್ ಮಾಡ್ತಿರ್ತಾನೆ. ಇಲ್ಲಿ ಜಂಗಿಗೆ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನಿಗೆ ಏನು ಹೇಳಕ್ಕೂ ಆಗಲ್ಲ, ನನ್ನ ಮಗ ಇವನು ಅಂತ ಬೈತಿರ್ತಾನೆ. ಈಗ ಇಲ್ಲಿ ನಮಗೆ ಮಿನ್ನ ತೋರಿಸ್ತಾರೆ. ಮಿನ್ನು ಅವ್ನ ಕಾರಲ್ಲಿರೋ ಹ್ಯಾಂಡ್ ಗ್ಲೌಸ್ಗಳನ್ನೆಲ್ಲ ಹಾಕೋತಿರ್ತಾನೆ. ಮಿನ್ನು ಹ್ಯಾಂಡ್ ಗ್ಲೌಸ್ನೆಲ್ಲ ಹಾಕೊಂಡ್ಮೇಲೆ ಸ್ಟೇರಿಂಗ್ನ ಹಿಡ್ಕೋತಾನೆ. ಇಲ್ಲಿ ಫುಲ್ಲು ಅವನು ಆಕ್ಷನ್ ಮೂಡಲ್ಲಿ ಇರ್ತಾನೆ. ಈಗ ಇಮೇಜಸ್ ಎಲ್ಲ ಡ್ರಾಯಿಂಗ್ ಇರುತ್ತಲ್ಲ ಆ ತರದಕ್ಕೆ ಕನ್ವರ್ಟ್ ಆಗುತ್ತೆ. ಈಗ ಸಿಗ್ನಲ್ ಬಿಡೋ ಟೈಮಿಗೆ ಕರೆಕ್ಟ್ ಆಗಿ ಮಿನ್ನು ಗಾಡಿನ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಒಳ್ಳೆ ಆ ಗಾಡಿ ರೇಸಿಂಗ್ ಓಡುತ್ತಲ್ಲ ಆ ತರ ಓಡ್ತಾ ಇರುತ್ತೆ. ಮಿನ್ನು ಜಂಕ್ ಕಾರಿಗೆ ಟಾರ್ಗೆಟ್ ಇಟ್ಕೊಂಡು ಆ ಕಾರ್ ಕಡೆಗೆ ಅವನು ಕೂಡ ಈಗ ಕಾರ್ನ ತಗೊಂಡ್ ಹೋಗ್ತಿರ್ತಾನೆ. ಇಲ್ಲಿ ಮಿನ್ನು ಕಾರು ಫುಲ್ ನ ರೇಸಿಂಗ್ ತರ ಓಡಿಸ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ 0 ಇಂದ 100 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗ್ಬೇಕು, ಅದು 8.5 ಸೆಕೆಂಡ್ಸ್ ಅಲ್ಲಿ, ಮತ್ತೆ ಟೆಂಪರೇಚರ್ 22 ಸೆಲ್ಸಿಯಸ್, ಮತ್ತೆ ಆ ಗಾಡಿಯ ಮುಂದಿನ ವೇಟ್ ಬಂದು 60 to 40 ವೇಟ್ ಬ್ಯಾಲೆನ್ಸ್ ಆಗಿದೆ. ಯಾವಾಗ ನಾನು ಹ್ಯಾಂಡ್ ಬ್ರೇಕ್ ನ ಎಳಿತೀನೋ ಆಗ ಗಾಡಿ 90 ಡಿಗ್ರಿ ತಿರುಗುತ್ತೆ. ಹಿಂದೆಯಿಂದ 21 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಅಲ್ಲಿ ಗಾಡಿಗೆ ಹಿಂದೆಗೆ ಮಾರ್ಕ್ ಬೀಳುತ್ತೆ. ಗಾಡಿ ಟಚ್ ಆಗಿ ಗಾಡಿ ಪಲ್ಟಿ ಹೊಡೆಯುತ್ತೆ. ಆಗ ಗಾಡಿ 135 ಡಿಗ್ರಿ ಅಷ್ಟು ತಿರುಗಿ ಕೆಳಗಡೆ ಬೀಳುತ್ತೆ. ಸೊ ಆಗ ಅವ್ನ್ ಗಾಡಿನ ತಗೊಂಡೋಗಿ ಮುಂದೆ ನಿಲ್ಲಿಸ್ಕೊತಾನೆ. ಸೊ ಇಲ್ಲಿಗೆ ಪಾರ್ಟ್ 2 ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.